हर एक वीक में अभी संडे में एक शिक्षा हम सुन रहे हैं हम ಪ್ರತಿ ಭಾನುವಾರ ಒಂದು ಸಂದೇಶವನ್ನ ನೀವು ಕೇಳ್ತಾ ಇದ್ದೀರಿ. और हर एक बाइबल स्टडी में आप एक शिक्षा आप सुन रहे हो. ಬೈಬಲ್ ಸ್ಟಡಿಲಿ ನೀವು ಒಂದು ಶಿಕ್ಷಣವನ್ನ ಕೇಳ್ತಾ ಇದ್ದೀರಿ. बाइबल स्टडी में क्या शिक्षा आप सुन रहे हो मालूम है आपको? यस यस का मैसेज. बाइबल स्टडी में क्या शिक्षा दे रहा है? ಬೈಬಲ್ ಸ್ಟಡಿಲಿ ಏನ್ ಸಂದೇಶ ಕೇಳ್ತಾ ಇದ್ದೀವಿ मालूम नहीं. बाइबल स्टडी में क्या मैसेज दे रहे हैं हम? ಫೈನಾನ್ಸ್ ಕುರಿತಾಗಿ, आई मीन शुक्रवार में, ಓಪನ್ संडे में. अभी आप प्रार्थना मैंने भी सभी हम बहुत शिक्षा हम सुन रहे हैं. संडे में परमेश्वर के बारे में हम सुन रहे हैं. हम ಭಾನುವಾರ ದೇವ್ರ ಬಗ್ಗೆ ನಾವು ಕೇಳ್ತಾ ಇದೀವಿ. सेकेंड फाइनेंस के बारे में हम सुन रहे हैं. ಫೈನಾನ್ಸ್ ಕುರಿತಾಗಿ ತಿಳಿತಾ ಇದೀವಿ. वैसे ही ओपन हेवन के बारे में हम सुन रहे हैं. ಅದೇ ರೀತಿಯಾಗಿ ಓಪನ್ ಹೆವನ್ ಕುರಿತಾಗಿ ಸಂದೇಶವನ್ನ ಕೇಳ್ತಾ ಇದ್ದೇವೆ. ओनली इंफॉर्मेशन वो नहीं होना, वो हमारे जीवन में वो काम करना है. ಅದು ಬರೀ ಇನ್ಫಾರ್ಮೇಶನ್ ಆಗಿರೋದೆ, ಅದು ನಮ್ಮ ಜೀವಿತದಲ್ಲಿ ಕೆಲಸವನ್ನ ಮಾಡುವಂತದ್ದಾಗಿರುತ್ತೆ. इसलिए वो काम करना तो ಅದು ಕೆಲಸ ಮಾಡ್ಬೇಕಂದ್ರೆ आप क्या सुना है ನೀವೇನನ್ನ ಕೇಳ್ತಾ ಇದೀರಿ वो आप प्रार्थना में आप वो अप्लाई करना, ಅದನ್ನ ನಿಮ್ಮ ಪ್ರಾರ್ಥನೆಯಲ್ಲಿ ಅಪ್ಲೈ ಮಾಡ್ಬೇಕಾಗಿದೆ. परमेश्वर से अनुग्रह मांगना. ದೇವರ ಅಲ್ಲಿ ನೀವು ಕೃಪೆನ ಕೇಳ್ಕೊಳ್ರಿ. इसलिए आप प्रेयर में बैठते हो ना, ನೀವು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವಾಗ फर्स्ट आपको एक टाइम फ्री कर दो. फर्स्ट एक आप बिजी शेड्यूल में प्रेयर कभी भी मत करो. ಯಾವಾಗ್ಲೂ ಬ್ಯುಸಿಯಾಗಿ ನಾವು ಪ್ರಾರ್ಥಿಸಬಾರ್ದು. ಒಂದು ಫ್ರೀ ಒಂದು ರೆಸ್ಟ್ ಅಲ್ಲಿ ಬನ್ರಿ. हम एक प्रेयर भी क्या ना, बहुत लोग को टाइम देखते प्रार्थना करते, वो प्रेयर वो अच्छा नहीं है. ಅನೇಕರು ಏನ್ ಮಾಡ್ತಾರೆ, ಪ್ರೇಯರ್ಗೆ ಅಂತ ಕುತ್ಕೊಂಡಾಗ ಟೈಮ್ ಇಟ್ಕೊಂತಾರೆ, ಇಷ್ಟು ಟೈಮ್ ಮಾಡ್ಬೇಕಂತೇಳಿ ಆ ಟೈಮ್ ಇಂದ ಅವ್ರಿಗೆ ನಡೆಸಲ್ಪಡ್ತಾರೆ. इसलिए सुबह में आपको टाइम नहीं है, अवसर में बाइबल पढ़ते हो, वचन पढ़ते हो, भागते हो, वो अच्छा है, ठीक है. वो ನೋಡಿ, ಮುಂಜಾನೆಯಲ್ಲಿ ನಿಮ್ಗೆ ಸಮಯ ಇರಲ್ಲ, ಕೆಲ್ಸಕ್ಕೆ ಹೋಗ್ತೀರಾ, ಅಂದ್ರಿಂದ ನೀವು ಬೇಗ ಮಾಡ್ತೀರಿ, ಹೋಗ್ತೀರಿ, ಅದು ಓಕೆನೆ. हमें प्रेयर का महत्व आपको मालूम हुआ तो आप प्रेयर करने को आशा. ನಿಮ್ಗೆ ಪ್ರಾರ್ಥನೆ ಮಹತ್ವ ಏನಂತ ತಿಳಿದ್ರೇನೆ ನೀವು ಪ್ರಾರ್ಥನೆ ಮಾಡೋಕೆ ಆಗೋದು. इसलिए अभी हम ये संडे शाम को थोड़ा भजन संगीता में थोड़ा सच को भी ध्यान करेंगे, वैसे ही प्रेयर भी करेंगे. ನಾವು ಈ ಸಾಯಂಕಾಲದಲ್ಲಿ ನಾವು ಕೀರ್ತನೆಗಳನ್ನ ಧ್ಯಾನಿಸೋಣ, ಹಾಗೇನೆ ಪ್ರಾರ್ಥನೆಯನ್ನು ಮಾಡೋಣ. इसीलिए एक टाइम आराम से सभी स्विच ऑफ करो, कोई डिस्टर्ब नहीं होना. अभी आराम से आप फर्स्ट बैठना आप सीखना. ಮೊದಲು ಒಂದು ಸಮಯವನ್ನ ತೆಗೆದುಕೊಳ್ಳ್ರಿ, ಎಲ್ಲ ಮೊಬೈಲ್ ಎಲ್ಲಾನು ಸ್ವಿಚ್ ಆಫ್ ಮಾಡಿ ಒಂದು ಸಮಯವನ್ನ ಪ್ರತ್ಯೇಕಗೊಳಿಸ್ಕೊಳ್ರಿ. साइलेंट में बैठना आप सीखना. ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಂಡು ಧ್ಯಾನಿಸೋದನ್ನ ನೀವು ಕಲಿಬೇಕು. आपका माइंड, आपकी आत्मा, आपका शरीर पूरा रिलैक्स मोड में आना. ನಿಮ್ಮ ಶರೀರ, ನಿಮ್ಮ ಮನ, ನಿಮ್ಮ ಆತ್ಮವು ಎಲ್ಲಾನು ರಿಲ್ಯಾಕ್ಸ್ ಮೂಡ್ ಅಲ್ಲಿ ತಗೊಂಡ್ಬರ್ಬೇಕು. परमेश्वर को धन्यवाद करो हृदय से, मुंह से नहीं. ದೇವರಿಗೆ ಹೃದಯದ ಆಳದಿಂದ ದೇವರಿಗೆ ಕೃತಜ್ಞತೆ. कुछ तो आपके जीवन में वो चमत्कार किया होगा, थोड़ा वो सोच के उधर से स्टार्ट करो. ನಿಮ್ಮ ಜೀವಿತದಲ್ಲಿ ಆತನು ಅನೇಕ ಉಪಕಾರಗಳನ್ನ ಮಾಡಿದ್ದಾರೆ, ಅದನ್ನ ಸ್ವಲ್ಪ ನೆನೆಸ್ಕೊಂಡು ದೇವರಿಗೆ ಕೃತಜ್ಞತೆಗಳನ್ನ. बाद में उसके साथ एक दिल खोल के बात करो. ಆನಂತರ ಅವರ ಬಳಿಯಲ್ಲಿ ಹೃದಯ ತೆರೆದು ಮಾತಾಡ್ರಿ. लॉर्ड मैं आज प्रेयर करना चाहता हूँ, मेरे को शक्ति दी. ದೇವರೇ, ನಾನು ಇವತ್ತು ಪ್ರಾರ್ಥಿಸಬೇಕಂತ ಆಸೆ ಪಡ್ತಾ ಇದ್ದೇನೆ, ನನಗೆ ಶಕ್ತಿಯನ್ನ ಕೊಡು. एक सॉफ्ट वॉइस में आप वो बात करो. एक अच्छा जगह में बैठना. ನೋಡಿ, ಒಂದು ಒಳ್ಳೆ ಜಾಗದಲ್ಲಿ ಕಂಫರ್ಟ್ ಅಲ್ಲಿ ಕುತ್ಕೊಂಡು ಒಂದು ಮೆದು ಧ್ವನಿಯಲ್ಲಿ ಅವರ ಹತ್ರ ಮಾತಾಡೋದನ್ನ ಕಲಿಯಿರಿ. ज्यादा पसीना है फैन डालो. ತುಂಬಾ ಬೆವರ್ಕೊಂಡೆಲ್ಲ ಮಾಡಕ್ ಹೋಗ್ಬೇಡಿ. ಚುಚ್ಕೊಂಡು ಹಂಗಿಂಗೆಲ್ಲ ಇರಬಾರ್ದು. ಫ್ರೀ ಆಗಿ ಶ್ರಮ ಪಡಬೇಡ್ರಿ. आराम से बैठना. ಆರಾಮಾಗಿ नहीं तो आपको घुटने डालना, आराम से घुटने डालो. ನೀವು ಮೊಣಕಾಲು ಹಾಕ್ಬೇಕು ಅಂತ ಆಸೆ ಆದ್ರೆ ನೀವು ಆರಾಮಾಗಿ खड़े हो जाओ, ಇಲ್ಲ ಎದ್ದು ನಿಂತ್ಕೊಳ್ರಿ. नहीं तो बैठ जाओ. ಇಲ್ಲ ಅಂದ್ರೆ ಕುತ್ಕೊಳ್ರಿ. तो अच्छा सोफा में आराम से रिलैक्स मोड में बैठ. ಇಲ್ಲ ಅಂದ್ರೆ ಸೋಫಾದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಕುತ್ಕೊಳ್ರಿ. अभी एक कॉन्वर्सेशन होना. ಈಗ ಅಲ್ಲಿ ಸಂಬಂಧವು ಬರಬೇಕು. कैसे आप प्रेयर करना मैं आपको सिखाता हूं. ಹೆಂಗ್ ಪ್ರಾರ್ಥನೆ ಮಾಡೋದಂತ ನಾನು ಹೇಳ್ತೇನೆ. क्योंकि आपको बड़े सच का रोशनी मिल रहा है. ನಿಮಗೆ ದೊಡ್ಡ ಸತ್ಯದ ಬೆಳಕು ಸಿಗ್ತಾ ಇದೆ. इसलिए फर्स्ट आप क्या करना, संडे में आपको क्या शिक्षा दे रहा है, वो माइंड में आप मेडिटेशन करना. क्या सिखाया आज संडे, लास्ट संडे में क्या सिखाया, क्या टच किया आपको, क्या टच किया. ಭಾನುವಾರ ಏನನ್ನ ಮಾಡಿದ್ರು,
ಅಂತೇಳಿ ಯಾವ್ದು ನಿಮ್ಗೆ ಮುಟ್ಟಲ್ಪಟ್ಟಿದೆ ಅಂತೇಳಿ ಅದನ್ನ ಧ್ಯಾನಿಸ್ರಿ. सभी संदेश आप याद मत करो, कुछ तो हर एक संडे में आपको टच, आमीन। इसीलिए मैं ये बुक का आरंभ में मैं लिखा हूँ, ये भजन संगीता का बुक है, हर एक मैं ध्यान करके लिखता हूँ। फर्स्ट में लिखा हूँ, मेनी और थॉट बट नॉट टच्ड। ನೋಡಿ बहुत लोग सुना है बट टच नहीं हुआ। ನೋಡಿ ಅನೇಕ ಆಲೋಚನೆಗಳು ಬರುತ್ತೆ, ಆದ್ರೆ ನಮ್ಗೆ ಟಚ್ ಆಗಿರೋದಿಲ್ಲ. Touched person really changed. ಆದ್ರೆ ಯಾರಿಗೆ ಆ ರೀತಿ ಮುಟ್ಟಲ್ಪಟ್ಟಿರ್ತದೋ ಆ ವ್ಯಕ್ತಿ ಮಾತ್ರವೇ ಚೇಂಜ್ ಆಗಿರ್ತಾನೆ. रोशनी आ रहा है? ಅರ್ಥ ಆಗ್ತಾ ಇದೆಯಾ? अभी 1 आवर मैसेज में एक थॉट आपकी आत्मा को बहुत समाधान और शांति दिया होगा। ನೋಡಿ 1 ಅವರ್ ಮೆಸೇಜ್ ಕೇಳಿರ್ತೀರಾ, ಅದ್ರಲ್ಲಿ ಒಂದೇ ಒಂದು ವಿಷಯ, ಒಂದು ಥಾಟ್ ನಿಮ್ಗೆ ಸಮಾಧಾನ ಇರ್ಬೋದು, ಅದು ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿರ್ತದೆ. क्या सुनते हो, ಏನನ್ನ ಕೇಳ್ತೀರಿ, क्या देखते हो, ಏನನ್ನ वो ನೋಡ್ತೀರಿ, सभी ब्रेन में जाता है। ಅದೆಲ್ಲವೂ ಮೈಂಡ್ ಅಲ್ಲಿ ಹೋಗ್ತದೆ. बट क्या आपको टच करता है, क्या आपको फील होता है ना, वो सबकॉन्शियस माइंड में जाता है। ಯಾವ್ದನ್ನ ನೀವು ಫೀಲ್ ಮಾಡ್ತೀರಾ, ಯಾವ್ದು ನಿಮ್ಗೆ ತಟ್ಟುತ್ತೋ ಅದು ಮಾತ್ರವೇ ನಿಮ್ಮ ಆಳವಾದ ಮನಸ್ಸಲ್ಲಿ ಹೋಗೋದು. इसलिए क्या आपको टच किया ना, ಹಾಗಾದ್ರೆ ಯಾವ್ದು ನಿಮ್ಗೆ ತಟ್ಟಲ್ಪಟ್ಟಿದೆ, पिक्चर इधर चले गया, ಆ ಚಿತ್ರ ನಿಮ್ಮ ಒಳಗಡೆ ಬಂದಿದೆ. थोड़ा आपको माइंड को आप थोड़ा जगह दिया तो थोड़ा वेट करो, थोड़ा सोचो, सोचो सोचो सोचो। ನೋಡಿ ನಿಮ್ಮ ಮೈಂಡ್ ಅಲ್ಲಿ ನೀವು ಸ್ವಲ್ಪ ಜಾಗ ಕೊಟ್ಟು ಅದನ್ನೇ ನೀವು ಆಲೋಚಿಸ್ತಾ ಇರೋದಾದ್ರೆ, इसलिए पुलिस भी वो काम करता है। ಕೆಲವರು ಪೊಲೀಸ್ ಈ ರೀತಿ ಕೆಲಸ ಮಾಡ್ತಾರೆ. वो चेहरे आपको मालूम है, वो आदमी का चेहरा मालूम है आपको, पूछता है। ನೋಡಿ ಹೆಂಗೆ ಕೇಳ್ತಾರೆ ಅಂತಂದ್ರೆ, ಆ ವ್ಯಕ್ತಿಯ ಮುಖ ನಿಮಗೆ ನೆನಪಿದೆಯಾ, वो गाड़ी का नंबर मालूम है, ಆ ಗಾಡಿ ನಂಬರ್ ಏನಾದ್ರು ಜ್ಞಾಪಕ ಇದೆಯಾ, बैठता है, सोचता है, ट्राई करके देखो, वो नंबर आपको याद आएगा। ನೋಡಿ ಸ್ವಲ್ಪ ಅವರಿಗೆ ಆಲೋಚನೆ ಬಿಡ್ತಾರೆ, ಅವಾಗ ಅವ್ರು ಥಿಂಕ್ ಮಾಡ್ತಾ ಆ ಸ್ವಲ್ಪ ಧ್ಯಾನಿಸಿದ್ರೆ ಸಾಕು, ನಂಬರ್ ಜ್ಞಾಪಕ ಬರುತ್ತೆ. क्योंकि वो सबकॉन्शियस में पिक्चर कैप्चर हो गया है। ಯಾಕೆ ಗೊತ್ತಾ, ಅವರ ಒಳ ಮನಸ್ಸಿನಲ್ಲಿ ಆ ಪಿಕ್ಚರ್ ಕ್ಯಾಪ್ಚರ್ ಆಗ್ಬಿಟ್ಟಿದೆ. इसीलिए वो सोच के वो पिक्चर ड्रा करता है, उसका नाक ऐसा था, उसका बाल ऐसा था, आमीन, वो सभी रियल है। ನೋಡಿ ಅದನ್ನ ಆ ಚಿತ್ರವನ್ನ ಬರೆಯೋರು ಇರ್ತಾರೆ, ಅವ್ರು ಏನೇನ್ ಹೇಳ್ತಾರೆ, ಅವ್ರ ಕೂದ್ಲಿಗಿತ್ತು, ಅವ್ರ ನಾಲ್ಗೆ ಹೀಗಿತ್ತು, ಅದು ಹೆಂಗೆ ಹೇಳ್ತಾರೋ ಅದನ್ನ ಹಾಗೆ ಬರೀತಾ ಹೋಗ್ತಾ ಇರ್ತಾರೆ. क्योंकि नेक्स्ट लेवल प्रेयर में हम जाना, वही मैं सिखा रहा हूँ। ನೋಡಿ नेक्स्ट बोर हो जाते हैं तो प्रेयर एक ही बार जोदरा ले लिया यहोवा मेरे शर्वाई, मेरे को कुछ गाड़ी नहीं, आमीन, वही बोल के बोर हो गया, आंसर नहीं आ रहा है। ಇಲ್ಲ ಅಂತಂದ್ರೆ ಪ್ರಾರ್ಥನೆ ತುಂಬಾ ಬೋರ್ ಆಗ್ತದೆ, ಅದನ್ನೇ ಹೇಳ್ತಾ ಅದನ್ನೇ ಮಾಡ್ತಾ ಇದೀವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗೆ ನಾವು ಹೋಗ್ಬೇಕಲ್ವಾ. क्योंकि वो डीप फेलोशिप में हम जाना, वही इंटीमेसी बोलते हैं इंग्लिश में। इंटीमेसी का मतलब फुल डीप में जाना, ಇನ್ನು ಆಳವಾಗಿ ನಾವು ಇಳಿಬೇಕಾಗಿದೆ. आप बैठा तो 1 आवर आपको 10 मिनट जैसे रहेगा। मैं क्या ನೋಡಿ बोल ಈ रहा ತರ हूँ, ಅಭ್ಯಾಸ ನೀವು ಮಾಡ್ಕೊಂಡ್ರೆ 1 ಅವರ್ ನಿಮ್ಗೆ 10 ನಿಮಿಷ ಆಗ್ತದೆ. स्पिरिट में बहुत स्ट्रेंथ मिलते हैं आपको, ಆತ್ಮದಲ್ಲಿ ಬಹಳ ಶಕ್ತಿ ಸಿಗ್ತದೆ, आपको रेस्ट ज्यादा रहेगा, स्पिरिट में स्ट्रांग होगा। ನಿಮಗೆ ವಿಶ್ರಾಂತಿನೂ ಇರ್ತದೆ, ಆದ್ರೆ ನಿಮ್ಮ ಒಳಗಡೆ ಇರೋ ಮನುಷ್ಯ ತುಂಬಾ ಸ್ಟ್ರಾಂಗ್ इसलिए बहुत लोग शरीर में बहुत प्रयास करता है, इसीलिए प्रेयर के बाद सुस्त हो जाए। ಅನೇಕರು ಬಹಳ ಪ್ರಯಾಸ ಪಟ್ಟು ಮಾಡ್ತಾರೆ, ಪ್ರಾರ್ಥನೆ ನಂತರ ಅವ್ರಿಗೆ ಏನೋ ಒಂಥರ प्रेयर करके ಡಿಪ್ರೆಷನ್, बाबा मैं प्रेयर किया, ಸುಸ್ತಾಗಿರ್ತಾರೆ. इसीलिए आमीन 20 मिनट्स के ऊपर प्रेयर करने को नहीं होगा। ಇವತ್ತು ಅದಕ್ಕೆ ಒಂದ್ 20 ನಿಮಿಷದ ಮೇಲೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. वो रिलीजन प्रेयर है, ಅದು ಒಂದು ಸಂಪ್ರದಾಯ ये ಪ್ರಾರ್ಥನೆ. रिलेशनशिप प्रेयर। ಆದ್ರೆ ನಾವು ರಿಲೇಶನ್ಶಿಪ್ ಅಲ್ಲಿ ಬರ್ಬೇಕು, हम रिलेशन में आना, ನಾವು ರಿಲೇಶನ್ಶಿಪ್ ಅಲ್ಲಿ ಬರ್ಬೇಕು, रिश्ते में आना, ಆ रिश्ते में आना। ಸಂಬಂಧದಲ್ಲಿ ಬರ್ಬೇಕಿದೆ. लॉर्ड आज संडे पास्टर ये आपके बारे में ऐसा शिक्षा दी, आप सच में ऐसा है क्या? ದೇವರೇ, ಈ ಭಾನುವಾರ ನಿಮ್ಮ ಕುರಿತಾಗಿ ಪಾಸ್ಟ್ ಹೇಳಿದ್ರಲ್ಲ, ನಿಜವಾಗ್ಲೂ ನೀವು ಹಾಗೆ देखो ಇದ್ದೀರಾ? यही कॉन्वर्सेशन, ನೋಡಿ ಇದನ್ನೇ ಒಂದು ಸಂಭಾಷಣೆ सच ಅಂತ में ऐसा ಹೇಳೋದು. है क्या? ನಿಜವಾಗ್ಲೂ ನೀವು ಅಂತವರ ದೇವ್ರೆ? मेरा माइंड में वो सच नहीं जा रहा है। ದೇವ್ರೆ, ಅದನ್ನ ನನ್ನ ಕೈಲಿ ನನ್ನ ಮೈಂಡ್ ತಗೊಳ್ತಾ ಇಲ್ಲ. आज मैं सुबह बोला ना, हमारा घर हेवन में नहीं। ಇವತ್ ನಾನು ಹೇಳಿದ್ನಲ್ವಾ, ನಮ್ಮ ಮನೆ देखो ಪರಲೋಕದಲ್ಲಿ ಇಲ್ಲ. क्या टच किया ना, वो टच किया ना, वो मेरा दिल में रहता है, वो लास्ट पंचिंग में देता हूँ। ನೋಡಿ ನನ್ನ ಹೃದಯಕ್ಕೆ ಯಾವ್ದು ಟಚ್ ಆಗಿರ್ತದೆ ಅದು ಒಂದು ಲಾಸ್ಟ್ ಅಲ್ಲಿ ನಾನು ಪಂಚಿಂಗ್ ಆಗಿ ಇಡ್ತೇನೆ. खाना खाते हो ना, ಊಟ ಮಾಡ್ತಿರಲ್ಲ, चावल आपको चाहिए, ಊಟ ಅನ್ನ ಬೇಕು ನಿಮ್ಗೆ, बट आपको टच करता है ना साइड डिश। ಆದ್ರೆ ಯಾವ್ದು ತುಂಬಾ ಟೇಸ್ಟ್ ಇರ್ತದೆ ಅದನ್ನೇ ಲಾಸ್ಟ್ ವರ್ಗು ತಿಂತಾ ಇರ್ತೀರಿ. रोशनी आ रहा है? अचार मिल गया तो इतना खाना अंदर जाएगा, ನೋಡಿ ಒಳ್ಳೆ ಉಪ್ಪಿನಕಾಯಿ ಸಿಕ್ಬಿಟ್ರೆ ಇಷ್ಟ ಅನ್ನ ತಿನ್ಬಿಡ್ತೀವಿ. अचार ही नहीं तो वो ಉಪ್ಪಿನಕಾಯಿ खाना ಇಲ್ಲ, आपको बोर है।
ಇಲ್ಲ ಅಂತಂದ್ರೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ನಿಮ್ಗೆ ಆ ಊಟ वैसा ಬೇಕಾದ್ರೆ. ही वचन में रेवलेशंस नहीं तो, ವಾಕ್ಯದಲ್ಲಿ ಪ್ರಕಟಣೆ ಇಲ್ಲ ಅಂದ್ರೆ, आमीन, प्रेयर में भी रेवलेशन नहीं तो ಪ್ರಾರ್ಥನೆಯಲ್ಲಿ ಒಂದು ಬೆಳಕಿಲ್ಲ ಅಂದ್ರೆ आपको बोर हो जाता है। ನಿಮಗೆ ಬೋರಿಂಗ್ ಆಗಿರ್ತದೆ. रिलैक्स में बैठ के ಅದರಿಂದ ವಿಶ್ರಾಂತಿಯಾಗಿರ್ರಿ. आपको कितना होता है, एक 10 मिनट्स है, 15 मिनट्स तृप्त हो गया, बस छोड़ो। ನೋಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ರಿ. ನೀವು 10 ನಿಮಿಷಕ್ಕೆ ತೃಪ್ತಿ ಆಗ್ತೀರಾ, ಇಲ್ಲ 1 ಅವರ್ಗೆ ತೃಪ್ತಿ ಆಗ್ತೀರಾ, ನಿಮ್ಗೆ ಎಷ್ಟಾಗುತ್ತೋ माइंड ಅಷ್ಟು ಮಾಡಿ. में कभी भी फिक्स मत करो मैं आज 1 आवर प्रेयर करूंगा, कभी भी फिक्स मत करो। ನೋಡಿ ಮೈಂಡ್ ಅಲ್ಲಿ ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಡಿ ನಾನು 1 ಅವರೇ ಮಾಡ್ತೀನಿ ಅಂತ. आज मैं बैठूंगा और उसके साथ बात करूंगा, और कितना मिनट भी होने दो, वो थॉट्स में गया तो ನಾನು ಇವತ್ತು ಹೋಗ್ತೀನಿ, ಅವ್ರ ಬಳಿಯಲ್ಲಿ ಕುತ್ಕೊಳ್ತೀನಿ, ನನ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅವ್ರ ಹತ್ರ ನಾವು ಎಷ್ಟು ಸಮಯ ಮಾತಾಡ್ತೀವೋ ಅಷ್ಟು ಮಾತಾಡ್ತೀನಿ ನಾನು. क्योंकि हमारे साथ वो रिश्ते रखना चाहता है, ಯಾಕೆ ಗೊತ್ತಾ, ಅವ್ರು ನಮ್ಮೊಂದಿಗೆ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡ್ತಾ क्योंकि वो ಇದ್ದಾರೆ. सडन में आपके स्पिरिट में शक्ति देगा, ಸಡನ್ ಆಗಿ ಆತ್ಮದಲ್ಲಿ ಒಂದು ಬಲ ಬರ್ತದೆ, लैंग्वेजेस देगा, ಭಾಷೆಗಳು ಬರ್ತದೆ, हमें ऐसा शक्ति देगा, ಆ ರೀತಿ ಶಕ್ತಿ फुल फायर आ जाता है, ಅದು कहते हैं fire पवित्र आत्मा आपको ಆಗಿರ್ತದೆ. शक्ति देगा। ಪವಿತ್ರಾತ್ಮನು ನಿಮ್ಮನ್ನ ಬಲಗೊಳಿಸಿರ್ತಾರೆ. फर्स्ट वो रिश्ते में जाना, ಮೊದಲು ಆ ಸಂಬಂಧದಲ್ಲಿ ಹೋಗ್ರಿ. इसलिए थोड़ा आप सोचना ಅದರಿಂದ ಸ್ವಲ್ಪ ಯೋಚನೆ ಮಾಡ್ರಿ. क्यों ये मार्ग में जाना मैं सिखा रहा हूं, ಯಾಕೆ ಈ ಮಾರ್ಗದಲ್ಲಿ ಹೋಗೋದನ್ನ ನಾನು ಕಲಿಸ್ತಾ ಇದ್ದೇನೆ. क्योंकि अभी ये हर एक संडे में एक एक विषय हम प्रेयर के बारे में थोड़ा सोचेंगे, वैसे ही आपके जीवन में अभ्यास करो। ಒಂದೊಂದು ಭಾನುವಾರವೂ ಪ್ರಾರ್ಥನೆ ಕುರಿತಾಗಿ ನಾನು ಅದನ್ನ ಹೇಳ್ಕೊಡ್ತೇನೆ, ಅದು ನಮ್ಮ ಜೀವಿತದಲ್ಲಿ ಅಭ್ಯಾಸವಾಗ್ಲಿ. आमीन। अभ्यास करना चाहते हो? ಅಭ್ಯಾಸ ಮಾಡ್ಬೇಕಂತ क्यों ಇಷ್ಟಪಡ್ತೀರಾ? कैसा प्रेयर करना मालूम है? ಯಾಕೆ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಗೊತ್ತಾ? हाँ, प्रेयर करने से ನೀವು ಪ್ರಾರ್ಥನೆ ಮಾಡುವುದರಿಂದ, का मतलब आप उसके साथ रिश्ते रखने से, ಅವರೊಂದಿಗೆ ನೀವು ಒಂದು ಸಂಬಂಧದಲ್ಲಿ ಬರೋದ್ರಿಂದ, 1 कोरिन्थियंस 1 ಕೊರಿಂಥರಲ್ಲಿ 2 में 2ರಲ್ಲಿ 9ನೇ और ವಾಕ್ಯ 10 आपके जीवन में काम करेगा। ಇದು ನಿಮ್ಮ ಜೀವಿತದಲ್ಲಿ ಕೆಲಸವನ್ನ ಮಾಡ್ತದೆ. पढ़ेंगे 1 कोरिन्थियंस 2 9 और 10 पढ़ेंगे। 1 ಕೊರಿಂಥರ್ 2ನೇ ಅಧ್ಯಾಯ 9 ಮತ್ತೆ 10ನೇ ವಾಕ್ಯವನ್ನ ಓದೋಣ. ಸ್ವರ್ಗ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನು? 1 ಕೊರಿಂಥ 2 9 10 ಓದ್ತಾ ಇದ್ದೀರಾ? But as it is written, eye has not seen, nor ear, The eyes has not seen, nor the ear, ears has not heard. heard, nor have entered into the heart of the man the things which God has prepared for those परमेश्वर who आपका love him. प्रार्थना सुनने के बाद कुछ करेगा, आप सोचा तो वो गलत है। ದೇವರು ನನ್ನ ಪ್ರಾರ್ಥನೆ ಮಾಡಿದ ನಂತರವೇ ಕೇಳ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಅದು ರಾಂಗ್. ಅದು भजन संगीता 65 2 पढ़ेंगे। ಕೀರ್ತನೆ 63ರಲ್ಲಿ 2ನೇ ವಾಕ್ಯವನ್ನು ಓದೋಣ. ನನ್ನ ಮಂದಿರದಲ್ಲಿ 65 2 O you who hear prayer, to you all flesh will come. ಆಮೇಲೆ ಕನ್ನಡದಲ್ಲಿ ಓದಿ. ಪ್ರಾರ್ಥನೆಯನ್ನು ಕೇಳುವ ಪ್ರಾರ್ಥನೆಯನ್ನು ಕೇಳುವವನೇ, ಕೇಳುವವನೇ. ಪ್ರಾರ್ಥನೆ ಮಾಡ್ರಪ್ಪ, ಪ್ರಾರ್ಥನೆ ಮಾಡ್ರಪ್ಪ, ಕೇಳುವವನೇ ಅಲ್ಲ, ಕೇಳುವವನೇ, ಕೇಳುವವನೇ. ಪ್ರಾರ್ಥನೆಯನ್ನು ಕೇಳುವವನೇ. ದೇವ್ರು ಏನ್ ತುಂಬಾ ಇಷ್ಟ, ಪ್ರಾರ್ಥನೆ ಇಷ್ಟ. ಪ್ರಾರ್ಥನೆ ಕೇಳ್ತಾನೆ ದೇವ್ರು. ಪ್ರೇಯರ್ ಮಾಡ್ರಪ್ಪ, ಪ್ರೇಯರ್ ಮಾಡ್ರಪ್ಪ, ಪ್ರೇಯರ್ ಮಾಡ್ರಪ್ಪ. ಪ್ರಾರ್ಥನೆಯನ್ನು ಕೇಳುವವನೇ, ಕೇಳುವವನೇ. प्रार्थना करो, प्रार्थना करो, मांगने वाला नहीं है, सुनने वाला. ಪ್ರಾರ್ಥನೆ ಮಾಡ್ರಿ ಅಂತ ಕೇಳೋರಲ್ಲ, ಪ್ರಾರ್ಥನೆಯನ್ನು ಕೇಳುವವನು. ನರರೆಲ್ಲರೂ ನಿನ್ನ ಬಳಿಗೆ ಬರೋರು, ನರರು. हर एक मनुष्य, विश्वास से नहीं बोला, हर एक मनुष्य प्रार्थना को सुनता है परमेश्वर. ಎಲ್ಲ ಮನುಷ್ಯರ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರೆ. ಆಮೆನ್. ಎಲ್ಲಾ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಪ್ರಾರ್ಥನೆಯನ್ನು ಕೇಳುವವನೇ. ದಯವಿಟ್ಟು ಪ್ರೇಯರ್ ಮಾಡ್ರಪ್ಪ, ಪ್ರೇಯರ್ ಮಾಡ್ರಪ್ಪ ಅಂತ ಕೇಳುವವನೇ ಅಲ್ಲ, ಬೇಡಿಕೊಳ್ಳೋನಲ್ಲ, ಸುನ್ನೆ ವಾಲ. इसलिए आपका आमीन, नरर प्रार्थने ಕೇಳ್ತಾ ನಿಮ್ ಪ್ರಾರ್ಥನೆ ಕೇಳಲ್ವಾ? जगत का हर एक मनुष्य का प्रार्थना सुन रहा है परमेश्वर. ನೋಡಿ, ಈ ಜಗತ್ತಿನ ಎಲ್ಲಾ ಮನುಷ್ಯರ ಪ್ರಾರ್ಥನೆಯನ್ನು ದೇವರು ಕೇಳ್ತಾ आप ಇದ್ದಾರೆ. उसका बच्चे हैं, ನೀವು ಅವರ नहीं ಮಕ್ಕಳಾಗಿದ್ದೀರಿ. सुनेगा क्या? ನಿಮ್ ಮಾತನ್ನು ಕೇಳಲ್ವಾ? आमीन. प्रार्थना क्या है? ಪ್ರಾರ್ಥನೆ ಏನು? हमको फार्मूला सिखाया,
ನಮಗೆ ಬರೀ ಫಾರ್ಮುಲಾ बट ಕಲಿಸಿದ್ದಾರೆ, रिश्ते हमको नहीं सिखाए। ಆದ್ರೆ ಸಂಬಂಧವನ್ನ ಕಲಿಸ್ಲಿಲ್ಲ. बट आप उसके साथ अब रिश्ते रखते 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 ಅವರೊಂದಿಗೆ ನೀವು ಒಂದು ಸಂಬಂಧದಲ್ಲಿ ಬರುವಾಗ आपके लिए सभी रेडी है। ನಿಮಗಾಗಿ ಎಲ್ಲವೂ ರೆಡಿ अभी क्या ಇರ್ತದೆ. बोल रहा हूँ ठीक से सुनना, पवित्र आत्मा को मदद करने दो। ಏನ್ ಹೇಳ್ತಾ ಇದ್ದೀನಿ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಪರಿಶುದ್ಧಾತ್ಮ ನಿಮಗೆ ಕೆಲ್ಸ ಮಾಡ್ಲಿ. परमेश्वर नहीं देगा, ದೇವರು ನಿಮ್ಗೆ ಕೊಡೋದಿಲ್ಲ, कनेक्ट करेगा। ನಿಮಗೆ ಅದ್ರಲ್ಲಿ ಕನೆಕ್ಟ್ ಮಾಡ್ತಾರೆ. रोशनी आने दे यीशु मसीह का नाम। ಆಮೆನ್. आप बोल के वो करने वाला नहीं है, वो कर दिया, रेडी कर दिया। ನೀವು ಹೇಳಿದ್ಮೇಲೆ ರೆಡಿ ಮಾಡೋರಲ್ಲ, ನೀವು आप ಕೇಳೋ परमेश्वर ಮುಂಚೆನೇ समूह ready को ಇದೆ. जाने से ನೀವು ದೇವರ ಸಮ್ಮುಖಕ್ಕೆ ಹೋಗುವಾಗ आपके लिए काम रेडी है, ನಿಮಗಾಗಿ ಕೆಲಸ ರೆಡಿ ಇದೆ, आपके लिए जागा रेडी है। ನಿಮಗಾಗಿ ಜಾಗ ರೆಡಿ ಇದೆ. परमेश्वर रेडी करके रखा तो कैसा है सोचो। ದೇವರು ರೆಡಿ ಮಾಡಿಟ್ರೆ ಹೆಂಗಿರುತ್ತೆ ನೋಡ್ರಿ. यीशु मसीह को कपड़े से कब्रिस्तान तक सब कुछ पिता रेडी करके रखा। ಯೇಸುವಿಗೆ ಬಟ್ಟೆಯಿಂದ ಸಮಾಧಿಯ ಸ್ಥಳದವರೆಗೂ ದೇವರು ಬೆಳಗ್ಗೆ ಎಲ್ಲವನ್ನ ವಿಶ್ಲೇಷಣೆ ರೆಡಿ ಮಾಡಿ ಇಟ್ಟಿದ್ರು. यीशु मसीह ऐसे प्रार्थना किया, लॉर्ड मैं मर जाऊंगा, मेरा कब्रिस्तान किधर रखेगा, मेरे लिए कब्रिस्तान दियो। प्रेयर नहीं किया, उसको ಯೇಸು मालूम ಯಾವತ್ತೂ है। ಪ್ರಾರ್ಥನೆ ಮಾಡ್ಲಿಲ್ಲ, ದೇವ್ರೆ ನಾನು ಸಾಯಲ್ಗೆ ಹೊರಟಿದ್ದೀನಲ್ಲ, ನನಗೆ ಸಮಾಧಿ ಎಲ್ಲಿ ಮಾಡ್ತೀರಾ, ನನಗೆ ಸಮಾಧಿ ರೆಡಿ ಮಾಡ್ಕೊಡಿ ಅಂತ ಕೇಳಲಿಲ್ಲ. सब कुछ रेडी, ಎಲ್ಲ ರೆಡಿ ಇತ್ತು, सभी रेडी। ಎಲ್ಲವೂ ರೆಡಿ ಇದೆ. आपका रेडी, आपके रेडी है, ನಿಮಗಾಗಿ ರೆಡಿ ಇದೆ, लड़की रेडी। ಹುಡುಗಿ ರೆಡಿ ಇದೆ. अभी आप प्रार्थना करो, लॉर्ड मेरे को शादी चाहिए। आप प्रभु ठीक है, भूल गया था, ठीक है अभी मैं आपके रेडी करूंगा। अभी वो बच्चा डाल के, वो बच्चा बढ़ने तक आप बुढ़ी हो जाएगा। ನೋಡಿ, ನನಗೆ ಮದ್ವೆ ಮಾಡ್ಕೋಬೇಕು ದೇವ್ರೆ, ನನಗೆ ಮದ್ವೆ ಮಾಡ್ತೀನಿ ಅಂತ ಕೇಳ್ಬೇಕು. ಅಯ್ಯೋ ನಾನು ಮರ್ತ್ಬಿಟ್ನಲ್ಲಪ್ಪ ಅಂತೇಳಿ ಈಗ ಒಂದ್ ಮಗುನ ಹುಟ್ಟಿಸಿ ಅದನ್ನ ಬೆಳೆಸಿ ದೊಡ್ಡದ್ ಮಾಡೋ ಹೊತ್ತಿಗೆ ನೀವು ನಿಮ್ಗೆ ವಯಸ್ಸಾಗಿರ್ತದೆ. ನೀವು ಪ್ರೇಯರ್ ಮಾಡಕ್ ಮುಂಚೆನೆ ರೆಡಿ, ಆಮೇಲೆ किधर ही वो है। ಆಮೇಲೆ आप परमेश्वर से कनेक्शन करने से ನೀವು ದೇವರಲ್ಲಿ ಕನೆಕ್ಟ್ ಆಗುವಾಗ एक व्यक्ति परमेश्वर वो इसको यही ठीक रहेगा, ಸರಿ कनेक्ट करेगा। ಸರಿಯಾದ ವ್ಯಕ್ತಿಯನ್ನ ದೇವರು ಕನೆಕ್ಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಲೈಫ್. ಪ್ರೇ ಮಾಡ್ತಾ ಇದೀನಿ ಬದಲು ನಿಮ್ಮ ಮದುವೆಗೋಸ್ಕರ. ಆಮೇಲೆ ಪ್ರೇಯರೇ ಮಾಡಬೇಡಿ, ದೇವ್ರ ಏನ್ ಮಾಡಿ ಸಂಬಂಧಗಳನ್ನ ಬೆಳೆಸ್ಕೊಳ್ಳಿ. ಆಮೆನ್. ಟೀಕ್ ವ್ಯಕ್ತಿ ಸರಿಯಾದ ವ್ಯಕ್ತಿಯನ್ನ ದೇವರು ಜೋಡಿಸ್ತಾರೆ. रोशनी आ रहा है कि नहीं? आदम प्रार्थना किया, हमें सभी जानवर को जोड़ी कर दिया, मेरे को अकेले कर दिया। ಎಲ್ಲ ಜೋಡಿ ಕೊಟ್ಟಿದ್ದೀರಾ, ನನಗೆ ಮಾತ್ರ ಜೋಡಿ ಇಲ್ಲ ಅಂತ क्योंकि ಅರ್ಥ. सभी जानवर वही नाम रख रहा है। ಎಲ್ಲಾ ಪ್ರಾಣಿಗಳಿಗೆ ಅವನೇ ಹೆಸರಿಡ್ತಾ ಇದ್ದಾನೆ. लड़का आ रहा है जैसे लड़की आ रहा है, I mean सभी जोड़ी जोड़ी है। ನೋಡಿ, ಒಂದು ಗಂಡು ಒಂದೇ ನೀವು ಎಲ್ಲ ಜೋಡಿ ಜೋಡಿಯಾಗಿ वो ಬರ್ತಾ ಇದ್ದಾರೆ. ढूंढो, मेरा जोड़ी नहीं है। ಅವ್ನು ಯೋಚನೆ ಮಾಡಿರ್ಬೋದೇನೋ, ನನ್ನ ಹತ್ರ ಜೋಡಿ ಇಲ್ವಲ್ಲ. काम में बिजी, परमेश्वर से रिश्ते में बिजी। ठीक समय में लड़की परमेश्वर कनेक्ट किया। ನೋಡಿ, ಕೆಲಸದಲ್ಲಿ ಬಿಸಿ ಆಗಿದ್ದಾನೆ, ದೇವರ ಹತ್ರ ಸಂಬಂಧದಲ್ಲಿ ಬಿಸಿ ಆಗಿದ್ದಾನೆ. ಸರಿಯಾದ ಸಮಯದಲ್ಲಿ ಹುಡುಗಿಯನ್ನ ದೇವರು ರೆಡಿ आपको ಮಾಡಿದ್ರು. एक शॉकिंग विषय बोलता हूँ, ನಿಮ್ಗೊಂದು ಆಶ್ಚರ್ಯವಾಗಿ आप ಹೇಳ್ತೇನೆ. जिस विषय के लिए ज्यादा सोचते हो ना वो नहीं मिलेगा। लिख के रखो हृदय में, ಯಾವ ವಿಷಯವನ್ನ ಸಿಗಲ್ಲ. ಬಹಳ ಯೋಚನೆ ಮಾಡ್ತಿರಲ್ಲ ಅದು ಸಿಗೋದಿಲ್ಲ. ನೀವು सिगल नहीं, ट्राई ಮಾಡಿ ನೋಡಿ। ನೀವು ಟ್ರೈ ಮಾಡ್ರಿ. पतला हो गया, मोटा होना, पतला ही होगा। ನೋಡಿ, ನಾನು ಸಣ್ಣ ಇದೀನಿ, ದಪ್ಪ ಆಗ್ಬೇಕು ಅಂತ ನೆನ್ಸಿದ್ರೆ ನೀವು ಇನ್ನೂ ಸಣ್ಣ ಆಗ್ತೀರಿ. बाल गिर रहा है, बाल गिरते रहेगा। ನೋಡಿ, ನೀವು ಕೂದಲು ಬೀಳ್ತದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಕೂದಲು ಇನ್ನೂ ಬಿದ್ದೋಗ್ತದೆ. इसी देखो अभी हमें, मैं भी बहुत चिंता करता, चर्च के लिए लैंड चाहिए, वो करना ये करना, भी सब भी मैं छोड़ दिया। ನಾನು ಸಭೆಗಾಗಿ ಲ್ಯಾಂಡ್ಗೋಸ್ಕರ ನಾನು ಚಿಂತೆ ಮಾಡ್ತಾ ಇದ್ದೆ, ನಾನು ಎಲ್ಲವನ್ನ ತೆಗೆದು ಹಾಕ್ತೆ. एक समय में वो ಸರಿಯಾದ ಸಮಯದಲ್ಲಿ ದೇವರು ಕನೆಕ್ಟ್ ಮಾಡ್ತಾರೆ, पीसफुली कनेक्ट करेगा। ಸಮಾಧಾನವಾಗಿ ಕನೆಕ್ಟ್ उसमें ಮಾಡ್ತಾರೆ. दर्द नहीं रहेगा, ಅದರಲ್ಲಿ ವೇದನೆ ಇರೋದಿಲ್ಲ, उसमें आशीर्वाद ಅದರಲ್ಲಿ रहेगा। ಆಶೀರ್ವಾದವಿರ್ತದೆ. हम क्या देखते हैं, भाग रहे हम। ನಾವು ಏನ್ ನೋಡ್ತೀವಿ ಅದಕ್ಕಾಗಿ ಓಡ್ತಾ हम ಇದೀವಿ. देखने से नहीं भागना, ನಾವು ನೋಡಿ ಓಡೋರಲ್ಲ, कनेक्शन रखना। ನಾವು ಕನೆಕ್ಷನ್ ಅಲ್ಲಿ ಇರ್ಬೇಕಿದೆ. कितना अच्छा है देखो वचन। सब रेडी है। ಎಲ್ಲ ರೆಡಿ ಇದೆ. यीशु के बारे में मालूम है आपको? स्टोरी मालूम है? ಯೇಸುವಿನ ಕತೆ ಗೊತ್ತಾ ನಿಮ್ಗೆ? यीशु के लिए गधे रेडी था, मालूम है आपको? ಯೇಸುಗೋಸ್ಕರ ಕತ್ತೆ ಮರಿ ರೆಡಿ ಇತ್ತಲ್ವಾ? बांध के रखा हुआ, ಅದನ್ನ ಅಲ್ಲಿ ಕಟ್ಟಿ ಇಟ್ಟಿದ್ರು. कोई बांध के रख दिया। ಯಾರೋ ಕಟ್ಟಿ ಇಟ್ಟಿದ್ದಾರೆ. यीशु कहा ठीक है, 2 चेलों को भेजा। ಯೇಸು ಶಿಷ್ಯರನ್ನ ಕಳಿಸ್ತಾರೆ, एंजल्स को भेजना, ದೂತರನ್ನ ನೀವು ಕಳಿಸಿ, मेरे लिए आदमी रेडी है। ನನಗಾಗಿ ಜನಗಳು ರೆಡಿ किधर ही बांध के रखा है, वो ಎಲ್ಲೋ ಕಟ್ಟಲ್ಪಟ್ಟಿದ್ದಾರೆ, रिलीज करता ಅವರು हूँ। ರಿಲೀಸ್ मेरे लिए ಮಾಡ್ತಾರೆ. फाइनेंस रेडी है, ನನ್ನ ಫೈನಾನ್ಸ್ ರೆಡಿ ಇದೆ. फाइनेंस एंजल्स गो, ಫೈನಾನ್ಸ್ ದೂತರೇ ಹೋಗ್ರಿ, कनेक्ट हो जाओ यीशु मसीह का ಕನೆಕ್ಟ್ नाम। ಮಾಡಿ ಯೇಸುವಿನ देखो ನಾಮದಲ್ಲಿ. परमेश्वर से रिश्ते बढ़ा तो अथॉरिटी पवित्र आत्मा देगा। ನೀವು ದೇವರಲ್ಲಿ ಸಂಬಂಧ ಬೆಳೆಸಿಕೊಂಡರೆ ನಿಮಗೆ ಅಧಿಕಾರ ಇರ್ತದೆ।
चिंता छोड़ना। ಚಿಂತೆನ ಬಿಡ್ರಿ. इसलिए बहुत लोग प्रेम में जाके रोते रहते, ಅನೇಕರು ಪ್ರಾರ್ಥನೆಯಲ್ಲಿ ಹೋಗಿ ಅಳ್ತಾ ಇರ್ತಾರೆ, बहुत लोग परमेश्वर क्वेश्चन पूछते रहते, ಅನೇಕರು ಪ್ರಶ್ನೆ ಕೇಳ್ತಾ ಇರ್ತಾರೆ, बहुत लोग ದೇವ್ರ ಹತ್ರ. परमेश्वर को गुस्सा करते हैं प्रेम, ಅನೇಕರು ದೇವ್ರ ಬಳಿಲಿ ಕೋಪ ಮಾಡ್ತಾ बहुत ಇರ್ತಾರೆ, लोग मेमोराइज करते हैं, वचन को मेमोराइज करके परमेश्वर को ही वचन बोलते रहते। ಅನೇಕರು ವಾಕ್ಯಗಳನ್ನ ಮೆಮೊರೈಸ್ ಮಾಡಿ ದೇವ್ರೇ ಅಂತ ದೇವರಿಗೆ ವಾಕ್ಯ ಹೇಳ್ತಾ ಇರ್ತಾರೆ. मेमोराइज करके उसको आई मीन क्या करना, उसको क्वेश्चंस पूछना। ನೋಡಿ, ಮೆಮೊರೈಸ್ ಮಾಡಿ ಅದಕ್ಕೆ ನೀವು ಕ್ವಶನ್ ಕೇಳ್ಬೇಕು. लॉर्ड ये वचन ऐसा बोल रहे, मेरे जीवन में होगा क्या, देवरे- मेरे को रेडी करके रखा है क्या? ಈ ವಾಕ್ಯ ಈ ರೀತಿಯಾಗಿ ಹೇಳ್ತಿದೆಯಲ್ಲ, ಇದು ನನ್ನ ಜೀವಿತದಲ್ಲಿ ನೆರವೇರ್ತಾ ಇದ್ದ, ನನಗಾಗಿ ಸಿದ್ಧ ಇದೆಯಾ ಇದೆಲ್ಲ अंडरस्टैंड हो रहा है? ಹೇಳ್ರಿ. इसीलिए अभी वो क्या करना, वो बैठ के ಈಗ ಕುತ್ಕೊಂಡು अभी एक एक संडे का आई मीन क्या टच हुआ, ಯಾವ್ದು ನಿಮ್ಗೆ Touch ಮುಟ್ಟಲ್ಪಟ್ಟಿದೆ, हुआ. ಯಾವ್ದು टच ಮುಟ್ಟಲ್ಪಟ್ಟಿದೆ, हुआ, ಯಾವ್ದು 1 hour ಮುಟ್ಟಲ್ಪಟ್ಟಿದೆ, में मैसेज में क्या टच हुआ, 1 ಅವರ್ ಸಂದೇಶದಲ್ಲಿ ಯಾವ್ದು ನಿಮ್ಗೆ ಟಚ್ ಆಗಿದೆ. आपको अच्छा अभ्यास में सिखाता हूँ, जवानी में कुछ टच हुआ ना, वो मैसेज को लिखो। ನಿಮ್ಮ ಈಗ ಕೇಳ್ತಾ ಇದ್ರಲ್ಲ ಮೆಸೇಜ್, ಯಾವ್ದು ಟಚ್ ಆಗಿರ್ತದೆ ಅದನ್ನ ಒಂದ್ ಕಡೆ आप ಬರ್ದಿಡಿ. बुढ़े होने के बाद भी वो मदद करेगा। ಅದು ನೀವು ವಯಸ್ಸಾದಾಗ್ಲೂ ಕೂಡ ಸಹಾಯ ಮಾಡ್ತದೆ. इसलिए मैं बहुत मैसेज को बहुत टच हुआ ना, वो सभी लिख के रखता हूँ। ನನಗೆ ಯಾವ ಸಂದೇಶ ಮುಟ್ಟಲ್ಪಟ್ಟಿರ್ತದೋ ಅದನ್ನ ಬರ್ದಿಡ್ತೇನೆ. वाओ, थैंक यू लॉर्ड। ದೇವರಿಗೆ ಸ್ತೋತ್ರ इसलिए ಹೇಳ್ತೇನೆ. बाइबल पढ़ता हूँ ना, कुछ स्टॉप कर देता हूँ, टच कर देना उधर ही स्टॉप करके मैं थिंक करता हूँ। ಬೈಬಲ್ ಓದುವಾಗ ಯಾವ್ದಾದ್ರು ವಾಕ್ಯ ಹಾಗೆ ನನ್ನ ಒಳಗಡೆ ಸ್ಟ್ರಕ್ ಆಗುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಧ್ಯಾನಿಸ್ತೇನೆ ಅದನ್ನ. इसलिए भजन संगीता में लिखा है ना, सेला सेला, स्टॉप, थिंक, मेडिटेट। ಕೀರ್ತನೆಯಲ್ಲಿ ಸೇಲಾ ಅಂತ ಬರ್ದಿದೆ, ಕೊನೆಯದಾಗಿ ಬರ್ದಿರುತ್ತೆ ಸೇಲಾ ಅಂತ. ಸೇಲಾ ಅಂದ್ರೆ ಏನಂದ್ರೆ ನಿಲ್ಲಿಸಿ, ಇಲ್ಲಿ ಇದನ್ನ ಆಲೋಚಿಸು ಅಂತ. ಹೇಳ್ತೀನಿ ನೋಡಿ, ಈಗ ನಿಮ್ಗೆ ಅರ್ಥ ಆಗೋದು, आपको समझ से बोल रहा हूँ। स्टॉप करो, ನಿಲ್ಸು, थिंक करो, ಆಲೋಚಿಸು. वो क्या बोल रहे उसका आंसर आने तक नेक्स्ट वचन जमा जाओ। ಅದ್ ಏನ್ ಹೇಳ್ತಾ ಇದೆ ಆ ವಾಕ್ಯ, ಅದಕ್ಕೆ ಉತ್ತರ ಬರೋವರೆಗೂ ನೆಕ್ಸ್ಟ್ ವಾಕ್ಯಕ್ಕೆ ಹೋಗ್ಬೇಡ, ಅಲ್ಲಿವರೆಗೆ ನಿಲ್ಸು ಅಂತ ಅರ್ಥ. इसलिए मैं आज सुबह बोला, लूका में यीशु मसीह एक चर्च में क्या करता है, मैसेज देता है। ಲೂಕ ಪುಸ್ತಕದಲ್ಲಿ ನಾವು ನೋಡ್ಬೋದು, ಯೇಸು ಸ್ವಾಮಿ ಒಂದು ಚರ್ಚಲ್ಲಿ ಹೋಗಿರ್ತಾರೆ, ಆಗ ಒಂದು ಸಂದೇಶವನ್ನ ಕೊಡ್ತಾರೆ. लूक 4:18 में, ಲೂಕ 4:18 कन्नड़ा मालूम है तो कन्नड़ा सर्विस में आओ, क्योंकि हिंदी कन्नड़ा एक ही टाइम नहीं आता है। एक टाइम हिंदी में अच्छा रोशनी आ जाता है, एक टाइम कन्नड़ा में अच्छा रोशनी आता है, एक टाइम इवनिंग में अच्छा रोशनी आ जाता है। ನೋಡಿ, ನೀವು मालूम नहीं होता है। ಒಂದೊಂದು ಸರ್ವಿಸಿಗೂ ನೀವು ಬರೋದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಕನ್ನಡ ಸರ್ವಿಸ್ ಅಲ್ಲಿ ಬೇರೆ ರೀತಿ ಬೆಳಕಿರ್ತದೆ, ಹಿಂದಿ ಸರ್ವಿಸ್ ಅಲ್ಲಿ ಬೇರೆ ರೀತಿ, ಈಗ ಸಾಯಂಕಾಲ ಸರ್ವಿಸ್ ಅಲ್ಲಿ ಕೂಡ ಬೇರೆ ರೀತಿಯಾದಂತ ಬೆಳಕು ದೇವರು ಇಲ್ಲಿ ಕೊಡ್ತಾ ಇರ್ತಾರೆ. ಅದರಿಂದ ನೀವು ಬಂದ್ರೆ इसलिए क्या टच होता है ना, ಯಾವ್ದು ನಿಮ್ಗೆ ಟಚ್ ಆಗ್ತದೆ आप वो लिखना अभ्यास करो, ಅದನ್ನ ಬರೆಯೋ ಅಭ್ಯಾಸ ಮಾಡ್ಕೊಳ್ರಿ. क्योंकि ये कभी भी आपका जीवन से नहीं हटेगा। मैं बहुत लिखता हूँ। ನಾನ್ ಬಹಳ ಬರೀತೇನೆ, ಈ ಬರ್ದಿದ್ ಯಾವತ್ತು ನಮ್ಮನ್ನ ಬಿಟ್ಟು देखो, ಹೋಗೋದಿಲ್ಲ. भजन संगीत के लिए एक डायरी है, ಇದ್ ನೋಡಿ, ಕೀರ್ತನೆಗಾಗಿ ಒಂದು ಡೈರಿ इससे मैसेज मेरे को प्रॉब्लम नहीं है। ನನಗೆ ಮೆಸೇಜ್ ಕೊಡೋದೇನ್ ಸಮಸ್ಯೆ ಏನಲ್ಲ. परमेश्वर बोला, आप मैसेज रेडी, आप रेडी होना। इसलिए मैं ದೇವ್ರು रेडी हो ನನಗೆ रहा हूँ, ಹೇಳಿದ್ರು, ಮೆಸೇಜ್ ರೆಡಿ ಇದೆ, ನೀನ್ मैं रेडी होना। ನಾನ್ ರೆಡಿ ಆಗ್ಬೇಕು. इसलिए मैसेज देना, इससे जाता हूँ क्या क्या टच हो 4 पॉइंट आती है, यही बस हमारा आदमी लोग फिनिश। ನೋಡಿ, ಮೆಸೇಜ್ಗೆ ಅಂತ ಹೋಗುವಾಗ 4 ಪಾಯಿಂಟ್ ಸಿಕ್ಕಿದ್ರು ಸಾಕು, ಇದನ್ನ ಹೇಳ್ಕೊಡ್ಬೋದು ಅನ್ನೋ अच्छा रहने के ಸಮಾಧಾನ टाइम ಇದೆ. में स्टोर करो। ಚೆನ್ನಾಗಿರುವ ಸಮಯದಲ್ಲಿ अभी आप ಸೇರಿಸಿ तैयारी हो जाओ, ಸಿದ್ಧರಾಗ್ರಿ. ठीक समय रास्ता खोलेगा ना, ಸರಿಯಾದ ಸಮಯದಲ್ಲಿ ಮಾರ್ಗ ತೋರಿಸ್ತಾರೆ. मैसेज नहीं है, आपका लाइफ में वो अप्लाई होगा। ಮೆಸೇಜ್ ಅಲ್ಲ, ನಿಮ್ಮ ಜೀವಿತದಲ್ಲಿ ಅದು ಅಪ್ಲೈ ಆಗಿರ್ತದೆ. इसलिए स्टार्टिंग में लिख देगा, हर एक डायरी में एक एक अच्छा वचन को मैं लिख दूंगा। ನಾನು ಆರಂಭದಲ್ಲೇ ಒಳ್ಳೊಳ್ಳೆ ಮಾತುಗಳನ್ನ ಬರ್ದಿರ್ತೇನೆ. Many are thought but not touched. ಅನೇಕ ಆಲೋಚನೆಗಳು ಇರ್ತದೆ, ಆದ್ರೆ ಟಚ್ ಆಗಿರೋದಿಲ್ಲ. You must be touched through the Holy Spirit. ಪವಿತ್ರಾತ್ಮನು ನಿಮ್ಗೆ ಅದನ್ನ ಮುಟ್ಟುವಂತೆ ಮಾಡ್ಬೇಕು. टच हो गया तो अंदर होगा, बाद में आपको वो जीव जल हो जाता है। ನೋಡಿ, ಅದು ನಿಮ್ಗೆ ಟಚ್ ಆದ್ರೆ ಆ ನಂತರ ಅದು ನಿಮ್ಮ ಒಳಗಡೆ ಜೀವ ಜಲವಾಗಿ ಹರಿತದೆ. सब मेरे लिए सभी रेडी है। ನನಗಾಗಿ ಎಲ್ಲವೂ ರೆಡಿ ಇದೆ. लॉर्ड आप मेरे, इसलिए बाइबल परमेश्वर बोला मैथ्यू 6:33 में, ಮತ್ತಾಯ कपड़े के बारे 6:33 में, ಹೇಳ್ತದೆ, खाने के बारे में चिंता मत करो, ಬಟ್ಟೆ Ready ಕುರಿತಾಗಿ, है. ಆಹಾರದ ಕುರಿತಾಗಿ Ready है. ಬೇಡಿರಿ. Ready है. ಸಿದ್ಧ ಇದೆ. फर्स्ट ಮೊದಲು उसका राज को ढूंढो, ಅವರ ರಾಜ್ಯವನ್ನ ಹುಡುಕಿರಿ. कनेक्ट करेगा ಕನೆಕ್ಟ್ ಮಾಡ್ತಾರೆ आपके लिए, मेरे लिए, ನಿಮಗಾಗಿ, तो दूसरों को नहीं ನನಗಾಗಿ, चाहिए। ಬೇರೆಯವ್ರಿಗಲ್ಲ. आपके लिए परमेश्वर प्लानिंग किया, ठीक है, उसको ये जगह में जमीन देना, उसको ये गाड़ी में चलाना, ये ऐसे लोग व्यक्ति आना, सभी आप जन्म होते ही लिख दिया एंजल्स। ನೀವು ಹುಟ್ಟುವಾಗ್ಲೇ ಏಂಜಲ್ಸ್ ಬರ್ದಿದ್ದಾರೆ ನಿಮಗಾಗಿ, ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿ, ಇಂಥ ಗಾಡಿ, ಇಂಥ ವಸ್ತು ಎಲ್ಲವೂ
ರೆಡಿ ಮಾಡಿ ಬರ್ದಿಟ್ಟಿದ್ದಾರೆ. बट उधर कनेक्ट हुआ तो ही आपके आत्मा में कुछ है। ಆದ್ರೆ ನೀವು ಕನೆಕ್ಟ್ ಆದ್ರೇನೆ ಅದು ನಿಮ್ಮ आप ಜೀವಿತದಲ್ಲಿ ಬರೋದು. रॉन्ग जगह में हुआ तो आपके इरिटेट होते रहते क्योंकि वो जगह आपके लिए नहीं है। ನೋಡಿ ಅರ್ಥ ಆಯ್ತಾ? ಒಂದು ಜಾಗದಲ್ಲಿ ನಿಮ್ಗೆ ಇರಿಟೇಷನ್ ಆಗ್ತಿದೆ ಅಂದ್ರೆ ಆ ಜಾಗ ನಿಮ್ದಲ್ಲ. इसलिए आपके नाम है उधर ಹೇಳ್ತಾರಲ್ಲ ಈ ಊಟ ನಿಮ್ಮ ಹೆಸರಿತ್ತು बोल रहा है ना, ನೋಡಿ ಹೇಳ್ತಾರಲ್ಲ, अंडरस्टैंड हो रहा है? आपके लिए परमेश्वर रख दिया आपके लिए। ನೋಡಿ ಇದನ್ನ ನಿಮಗಾಗಿ ಇಟ್ಟಿದ್ರು ಅಂತ ಹೇಳ್ತಾರೆ. आपका घर में 4 बच्चा लोग है, आपका 4 भाई बहन है, ನಿಮಗೆ 4 ಜನ ಅಣ್ಣ ತಮ್ಮಂದಿರ್ತಾರೆ. आपका माँ आपके लिए खाना थोड़ा सा बचा के रखेगा ना, आप दूर गया तो ನೀವೆಲ್ಲೇ ದೂರ ಹೋಗಿದ್ರು ನಿಮ್ಮ ಅಮ್ಮ ನಿಮಗೋಸ್ಕರ ನಿಮ್ ಒಂದು अच्छा माँ है तो करेगा, अच्छा माँ है आपको, ಒಳ್ಳೆ ತಾಯಿ ಆದ್ರೆ ಮಾಡಿರ್ತಾರೆ. हाँ आज तीसरा बेटा नहीं है मैं ही खा जाऊंगा, ऐसा माँ है आपको। ಮೂರನೇ ಮಗ ಇಲ್ಲ ನಾನೇ ತಿಂತೀನಿ ಅಂತ ತಿಂತಾರೆ. क्या भी काम खाना बनाया तो भी ಏನೇ ಆಹಾರವನ್ನ ಸಿದ್ಧ ಮಾಡಿದ್ರು ये ಸಹ छोटे बेटे के लिए थोड़ा रखेंगे। ಇದು ಚಿಕ್ಕ ಮಗನಿಗಾಗಿ ಇಡ್ತೇನೆ. इसलिए शादी में देखो, शादी में ಮದ್ವೆಲ್ ನೋಡ್ರಿ फर्स्ट खाना बनाता है ना, एक बकेट खाना दी बेस्ट मांस आहार सभी सेपरेट कर देता है, क्योंकि लास्ट में डरा डरा नहीं मिलेगा, बाद में शादी को नहीं मिलेगा, स्टार्टिंग में ही रख देगा। ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಅವನ್ನ ಎತ್ತಿ ಇಡ್ತಾರೆ. लास्ट में देखो तो एक शादी में हम गया, खाना खत्म हो गया बोल, ಒಂದ್ ಮದ್ವೆಗೆ ಹೋಗಿದ್ವಿ, ಊಟ ಮುಗ್ದೋಯ್ತು ಅಂತ ಹೇಳಿ पायस देके सबको भेज दिया, ವಾಯ್ಸ್ ಹೇಳಿ ಆ ರೀತಿ ಹೇಳಿ ಪಾಯಸ ಕೊಟ್ಟು ಎಲ್ಲರೂ ಕಳ್ಸ್ಬಿಟ್ರು, ಪಾಯಸ ಕೊಟ್ಟು ಒಂದ್ 50 ಕಳ್ಸಿ. ಜನ ಆಮೇಲೆ ಪಾಯಸ ಖಾಲಿ ಆಗ್ಬಿಡ್ತು, ಊಟ ಆಮೇಲೆ ನೋಡಿದ್ರೆ ಒಂದು ದೊಡ್ಡ ಟೇಬಲ್ ಹಾಕ್ಬಿಟ್ರು, ಆಮೇಲೆ ಒಂದು ಟೇಬಲ್ ಹಾಕಿದ್ದಾರೆ. बाद में देखो बकेट में आ रहा है सभी लोग, आई मीन लड़का लड़की उसका रिश्ते सभी लोग आराम से खा रहे हैं। मैं सोचा खाली हो गया बोल रहा है, मैं ऑलरेडी खाया था। ನಾನಾಗ್ಲೇ ಊಟ ಮಾಡಿದ್ದೆ. दी बेस्ट आपके लिए रेडी करके परमेश्वर रखा है। ನಿಮಗಾಗಿ ಶ್ರೇಷ್ಠವಾದದ್ದನ್ನ ರೆಡಿ ಮಾಡಿಟ್ಟಿದ್ದಾರೆ. इसलिए प्रेयर आपको एक रिलीजन नहीं होना, एक रिश्ते हो गया तो उसके अंडरस्टैंड हुआ तो ठीक एज में ठीक समय में कनेक्शन करेगा। ನೋಡಿ ಪ್ರಾರ್ಥನೆ ಅನ್ನೋದು ಒಂದು ರಿಲೇಶನ್ಶಿಪ್ ಆದ್ರೆ ಸರಿಯಾದ ಸಮಯದಲ್ಲಿ ದೇವರೇ ಎಲ್ಲವನ್ನ ಕನೆಕ್ಟ್ ಮಾಡ್ತಾರೆ. ठीक समय में गाड़ी देगा, ಸರಿಯಾದ ಸಮಯದಲ್ಲಿ ಗಾಡಿ ठीक ಬರ್ತದೆ. समय में शादी करेगा, ಸರಿಯಾದ ಸಮಯದಲ್ಲಿ ठीक ಮದ್ವೆ. समय में बच्चा देगा, ಸರಿಯಾದ ಸಮಯದಲ್ಲಿ ठीक ಮಗು. समय में लैंड देगा, ಸರಿಯಾದ ಸಮಯದಲ್ಲಿ ಲ್ಯಾಂಡ್ ಬರ್ತದೆ. उसमें दर्द नहीं रहेगा। ಅದರಲ್ಲಿ ವೇದನೆ ಇರುವುದೇ The ಇಲ್ಲ. blessing of the Lord it maketh rich ಕರ್ತನ and adds no ಆಶೀರ್ವಾದ sorrows with it। ಐಶ್ವರ್ಯ ತರ್ತದೆ, ಅದರಲ್ಲಿ ವ್ಯಸನವನ್ನ ಇರೋದೇ परमेश्वर ಇಲ್ಲ. कनेक्शन काम में है, ದೇವರು ಕನೆಕ್ಟ್ ಮಾಡುವ ಕೆಲಸದಲ್ಲಿ ಇದ್ದಾರೆ. इसलिए चेलों को बोला एक आदमी बिंदगा लेके जा रहा है उसका पीछा करो, ಒಬ್ಬ ವ್ಯಕ್ತಿ ಕೊಡವನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅವನನ್ನ ಹಿಂಬಾಲಿಸಿ ಹೋಗು. वो आपको ठीक घर में कनेक्ट करेगा। ಅವನು ನಿನ್ನನ್ನ ಸರಿಯಾದ ಮನೆಗೆ ಕನೆಕ್ಟ್ ಮಾಡ್ತಾನೆ. वैसे ही परमेश्वर बोला ये सेवक को फॉलो करते रहो, आपके लिए क्या ब्लेसिंग है उसका मैसेज के द्वारा उसका कनेक्शन के द्वारा आपको मिलेगा। ನೋಡಿ ದೇವರು ಈ ರೀತಿಯಾಗಿ ಹೇಳ್ತಾರೆ, ನಿನಗೆ ಕೊಟ್ಟಂತ ಸೇವಕರ ಸಂದೇಶವನ್ನ ಕೇಳ್ತಾ ಇರು, ನಿನಗೆ ಏನು ಅದು ಬೇಕಾಗಿತ್ತು ಅದನ್ನ ಸರಿಯಾದ ಸಮಯದಲ್ಲಿ इसलिए मैं हर एक connect समय ಮಾಡ್ತಾರೆ. क्यों आपको आमीन हर एक मैसेज मत सुनो बोल रहा हूँ ना, वो लोग आपके लिए नहीं, ಅದರಿಂದ ಅನೇಕ ಬಾರಿ ನಾನು ಹೇಳ್ತಾ ಇರ್ತೇನೆ, ಎಲ್ಲಾ ಸೇವಕರ ಸಂದೇಶವನ್ನ ಕೇಳ್ತಾ ಕುತ್ಕೋಬೇಡಿ, क्योंकि ಯಾಕಂದ್ರೆ ಅವ್ರು ನಿಮಗಲ್ಲ. 2004 में आई मीन 1999 से 2000 तक खाने को बहुत दिक्कत, कपड़ा का दिक्कत, दरिद्र ನನಗೆ ಮೊದಲು ಊಟಕ್ಕೆ ಕಷ್ಟ ಇತ್ತು, ಆಹಾರಕ್ಕೆ ಬಟ್ಟೆಗೆ ಬಹಳ ದರಿದ್ರವಿತ್ತು. परमेश्वर को प्रार्थना कर रहा हूँ, लॉर्ड ये क्या जीवन, आपका वचन बोल रहा है आपको ढूंढने वालों को कुछ गाड़ी नहीं है, ನಾನ್ बट ದೇವರ इधर सेवा में खाने कोई दिक्कत हो रहा है। ದೇವರೇ ನಿನ್ನ ಹುಡುಕರಿಗೆ ಕೊರತೆ ಇಲ್ಲ ಅಂತ ಹೇಳಿದ್ರಲ್ಲ, ನನಗೆ ಊಟಕ್ಕೆ ಕೊರತೆ ಆಗ್ತದೆ ಅಂತ ಅಂದೆ. ट्रेनिंग ದೇವ್ರು ನನ್ನ ಟ್ರೈನಿಂಗ್ ಮಾಡ್ತಾ ಇದ್ರು. ट्रेनिंग परमेश्वर एक एंजल एक लड़का को आमीन एक सेवक को लेके आया, ದೇವರು ಒಬ್ಬ ಸೇವಕರನ್ನ ಕರೆತಂದ್ರು. 2004 में कनेक्ट हुआ ना, 2004ರಲ್ಲಿ ಕನೆಕ್ಟ್ ಮಾಡಿದ್ರು. खाने का दिक्कत चली, ಅಲ್ಲಿಂದ ನನಗೆ ಆಹಾರದ ಕೊರತೆ अर्थ ಆಗ್ತಿದೆ ಹೇಳ್ತಾ ಇರೋದು, सभी परमेश्वर कनेक्शन में रखा है। ಎಲ್ಲವನ್ನು ದೇವರು ಒಂದು इसलिए मेरे से आपको कनेक्ट किया हो तो कुछ तो फेवर कुछ तो ब्लेसिंग आपका लाइफ में जरूर ನನ್ನೊಂದಿಗೆ आएगा। ನಿಮಗೆ ಕನೆಕ್ಷನ್ ಇಟ್ಟಿದ್ದಾರೆ ಅಂದ್ರೆ ಏನೋ ದಯೆ, ಏನೋ खुद आप नहीं जाना, खुद नहीं जाना, आमीन। ನೀವಾಗೆ ಓಡೋಗ್ಬೇಡ್ರಿ. इसलिए सेकंड क्लास पास हो गया, परमेश्वर आपको थर्ड क्लास को लेके जाएगा। ನೋಡಿ 2ನೇ ಕ್ಲಾಸ್ ಪಾಸ್ ಆದ್ರೆ 3ನೇ ಕ್ಲಾಸಿಗೆ ದೇವರು ಕರ್ಕೊಂಡು ऐसा आपका ಹೋಗ್ತಾರೆ. लाइफ में मरने तक आपके ಈಗನೇ जीवन में कुछ तो कनेक्शन करते ಜೀವಿತದಲ್ಲಿ रहेगा। ಸಾಯೋವರೆಗೂ ಯಾವ್ದಾದ್ರು ಒಂದು ಕನೆಕ್ಷನ್ ಆಗ್ತಾನೇ कपड़ा ಇರ್ತದೆ. देने वाला कनेक्ट करेगा,
खाना देने वाला कनेक्ट ಊಟ करेगा, ಬಟ್ಟೆ ಕೊಡೋರ್ನ रेकमेंड करने वाला कनेक्ट करेगा, ರೆಕಮೆಂಡ್ ಮಾಡೋರ್ನ ಕನೆಕ್ಟ್ ಮಾಡ್ತಾರೆ, सपोर्ट करने वाला कनेक्ट ಸಪೋರ್ಟ್ करेगा। ಮಾಡೋರ್ನ ಕನೆಕ್ಟ್ ಮಾಡ್ತಾರೆ. यही सुंदर का जीवन है। ಇದು ಬಹಳ ಸುಂದರವಾದ हम ಜೀವಿತ. रो के वो दियो ये दियो हमें गुस्सा करके वो नहीं है, ನಾವು हम ಅಳ್ಕೊಂಡು बढ़ना बढ़ते रहा ಅದ್ಕೊಡು तो ಇದ್ಕೊಡು ಅಂತಲ್ಲ, ನಾವು ಬೆಳಿತಾ ಬೆಳಿತಾ ಬೆಳಿತಾನೆ परमेश्वर बोला उसको फॉलो करो। अभी ದೇವ್ರು ಹೇಳ್ತಾರೆ ಇವ್ರನ್ನ ಫಾಲೋ ಮಾಡು. 3 टाइम नॉन स्टॉप अच्छा खाना, थैंक यू लॉर्ड। 3 ಬಾರಿ ಒಳ್ಳೆ ಆಹಾರ ಸತತವಾಗಿ 2006 में 2006ರಲ್ಲಿ अभी देखो फाइनेंस कनेक्ट हुआ। ಫೈನಾನ್ಸ್ ನನಗೆ ಕನೆಕ್ಟ್ ಆಯ್ತು. अर्थ दिया दरिद्र लाइफ चेंज हो रहा है, अभी चेंज हो रहा है, ದರಿದ್ರ ಜೀವಿತ ಬದಲಾವಣೆ कनेक्ट करता ಆಯ್ತು. है, कनेक्ट करता है। इसीलिए कनेक्शन मिस नहीं करना, ಅದರಿಂದ ಕನೆಕ್ಷನ್ ನ ಮಿಸ್ ಮಾಡಬಾರ್ದು. कनेक्शन मिस नहीं करना। Connection इसको हम miss बोलते हैं मारना। डिवाइन कनेक्शन। ಇದನ್ನೇ ಹೇಳ್ತಾರೆ ಆತ್ಮಿಕ ಸಂಬಂಧಗಳು. उसको पूरा फॉलो करो, ಅದನ್ನ ಸಂಪೂರ್ಣವಾಗಿ ಹಿಂಬಾಲಿಸ್ರಿ, पूरा फॉलो करो। ಅದನ್ನ ಸಂಪೂರ್ಣವಾಗಿ इसलिए मेरे को ಹಿಂಬಾಲಿಸ್ರಿ. परमेश्वर का आत्मिक पिता दिया, पूरा उसका हर एक मैसेज में सुनता हूँ, ನನ್ನ ಆತ್ಮೀಯ ತಂದೆಯ Complete ಪ್ರತಿಯೊಂದು करने ಮೆಸೇಜ್ तक। ಅನ್ನು ಕೇಳ್ತೇನೆ, कंप्लीट करने तक। ಮುಗಿಸೋವರೆಗೂ. अभी तक मैं नेक्स्ट बोलेगा यस अभी उसको फॉलो करो। ಆಗ ದೇವ್ರು ಹೇಳ್ತಾರೆ ಹಾ ಸರಿ ನೀನ್ ನೆಕ್ಸ್ಟ್ ಇವ್ರನ್ನ ಫಾಲೋ ಮಾಡು. अभी चर्च ग्रो होना क्या करना, परमेश्वर बोलेगा अभी ये चर्च आमीन ये सेवकों को फॉलो करो। ನೋಡಿ ಚರ್ಚ್ ಬಗ್ಗೆ ನಾನು ಕೇಳುವಾಗ ದೇವ್ರು ಹೇಳಿದ್ರು ಈ ಸೇವಕರನ್ನ ನೀನ್ बट ಹಿಂಬಾಲಿಸು. पीछे देखता हूँ थैंक यू लॉर्ड इतना स्टेप्स आप लेके आया, मैं ನಾನು धन्यवाद ಹಿಂತಿರುಗಿ करता ನೋಡಿದ್ರೆ ಎಷ್ಟು ಹೆಜ್ಜೆಗಳನ್ನ ಇಟ್ಟು ನಾನು ಇಲ್ಲಿವರೆಗೆ ಬಂದಿದ್ದೇನೆ, ದೇವ್ರೇ ಸ್ತೋತ್ರ. हूं। वैसे ही लैंड के लिए भी एक रोशनी रहेगा। ಹಾಗೇನೆ ಲ್ಯಾಂಡ್ಗಾಗೂ ಒಂದು ಬೆಳಕು अभी ಇದೆ. मैं प्रेयर कर रहा हूँ ना, ಈಗ अभी ನಾನು मैं ध्यान कर ಪ್ರಾರ್ಥಿಸ್ತಾ रहा हूँ ना, ಇದ್ದೇನೆ, ಧ್ಯಾನಿಸ್ತಾ ಇದ್ದೇನೆ. ठीक समय में आएगा, ಸರಿಯಾದ ಸಮಯದಲ್ಲಿ मैं कुछ ಬರ್ತಾರೆ. बदली होना है, ಇಲ್ಲಿ ಏನೋ ಬದಲಾವಣೆ मैं ಆಗ್ಬೇಕು, चेंज होते ही ನಾನ್ ಬದಲಾವಣೆ ಆಗ್ತಾನೆ, तक कैसा कनेक्ट करें। ಟಕ್ ಅಂತ ಕನೆಕ್ಷನ್ ಆಗ್ತದೆ. किधर है आशीर्वाद, ಎಲ್ಲಿದೆ ಆಶೀರ್ವಾದ? उधर ही है। ಇಲ್ಲೇ ಇದೆ. एक वचन आपको दिखाता हूँ, ಒಂದು ವಾಕ್ಯವನ್ನ ನಾನು कितना ತೋರಿಸ್ತೇನೆ, अच्छा लगेगा देखो। ಎಷ್ಟು ಚೆನ್ನಾಗಿರುತ್ತದೆ ನೋಡ್ರಿ. जात्र पुस्तक 13 में, एक्सोडस चैप्टर 13, ವಿಮೋಚನ ಕಾಂಡ 13 निर्गम पुस्तक 13 में, उड़िया में यात्रा का मतलब द बुक ऑफ जर्नी। ಜಾತ್ರೆ ಅಂದ್ರೇನು? क्रिश्चियनिटी इज ए जर्नी। ಕ್ರಿಸ್ತ ಜೀವಿತ ಅಂದ್ರೆ ಪ್ರಯಾಣ. वो आप फिर से पढ़ो, बुक बहुत अच्छा है। परमेश्वर को ದೇವ್ರಿಗೆ शॉर्टकट्स पसंद नहीं। ದೇವ್ರಿಗೆ ಅಡ್ಡ ರಸ್ತೆ ಅಡ್ಡ ಮಾರ್ಗ ಇಷ್ಟ ಇಲ್ಲ. अड्डल उधर आगल शॉर्टकट में गया तो जल्दी कट हो जाती। ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಬೇಗ ಕಟ್ ಆಗ್ಬಿಡ್ತೀರಿ. देखो 17 पढ़ो। 17ನೇ ವಾಕ್ಯ 13-17. जब फिरौन ने लोग को जाने की आज्ञा दे दी, तब यद्यपि फिलिस्तियों के देश में होकर जो मार जाता है वो छोटा था। आपको बाइबल अच्छा पढ़ना तो एक मार्ग सिखाता हूँ, ऑडियो बाइबल सुन के पढ़ो, नेक्स्ट आप पढ़ो, आपको गलत नहीं आएगा। ऑडियो बाइबल डालो, ಬೈಬಲ್ ನ ತಪ್ಪಿಲ್ದೆ ಓದ್ಬೇಕಂದ್ರೆ ಆಡಿಯೋ ಬೈಬಲ್ ಇದೆಯಲ್ಲ ಅದನ್ನ ಹಾಕೊಂಡು ಅದ್ರ ಜೊತೆಗೆ ನೀವು ಓದಿ. बाद में आप पढ़ो, वन टाइम ऑडियो बाइबल में कंप्लीट करो, नेक्स्ट टाइम देखो आपको इजी में गलत के बिना अच्छा गनीर 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 आता है। ಸ್ಪಷ್ಟವಾಗಿ ನೀವು किधर किधर ಓದ್ಬೇಕಂದ್ರೆ साउंड ऊंचा करना कम करना आपको मालूम होगा। ಯಾವ ವಾಕ್ಯವನ್ನ ಎತ್ತಿ ಹೇಳ್ಬೇಕು, ಯಾವ ವಾಕ್ಯವನ್ನ ಮೆದುವಲ್ಲಿ ಧ್ವನಿಲಿ ಹೇಳ್ಬೇಕು ನಿಮ್ಗೆ ಗೊತ್ತಾಗ್ತದೆ. इसलिए एक्सोडस जात्र पुस्तक है ना, फुल बाइबल 1 मंथ आई मीन ऑडियो बाइबल में डेली सुनो, फिर से सुनो, फिर से 2-3 बार सुनो, बाद में आपको किधर किधर मिस्टेक हो रहा है आपको मालूम हो जाएगा। ನೋಡಿ ಆಡಿಯೋ ಬೈಬಲ್ ಅಲ್ಲಿ ಇದನ್ನ ಹಾಕೊಂಡು ವಿಮೋಚನಾ ಕಾಂಡನ ಅದನ್ನ ಒಂದೆರಡು ಸರಿ ಕೇಳ್ರಿ, ಅವಾಗ ನಿಮ್ಗೆ ಮಿಸ್ಟೇಕ್ ಆಗೋದಿಲ್ಲ. क्योंकि एक वर्ड मिस किया आई मीन ट्रूथ चेंज हो जाएगा। ನೋಡಿ ಒಂದ್ ವರ್ಡ್ ಅನ್ನ ನೀವು ಮಿಸ್ ಮಾಡಿದ್ರೆ ಅಲ್ಲಿ ಸತ್ಯವನ್ನ ನಾವು ಮಿಸ್ ಮಾಡ್ಕೊಳ್ತೇವೆ. पढ़ेंगे अभी। फारोहनु ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ दारियली ನಡೆಸದೆ। अभी आपको ये बोर्ड देखो, परमेश्वर मोशे को बोल रहा है अभी ये कानान देश है। ದೇವರು ಮೋಶೆಗೆ ಹೇಳಿದ್ರು ಕಾನಾನ್ ದೇಶಕ್ಕೆ ಹೋಗ್ಬೇಕಂತ. अभी इजराइल लोग अभी यही कानान देश है, ಕಾನಾನ್ ದೇಶ अभी ये लोग इधर है, ಇವ್ರಿ ಇಲ್ಲಿದ್ದಾರೆ ಅಂತ. अभी परमेश्वर बोल रहे आप जाओ। ಈಗ ದೇವ್ರು ಹೇಳ್ತಾ ಇದ್ದಾರೆ ನೀವು ಕಾನಾನ್ ದೇಶಕ್ಕೆ ಹೋಗ್ರಿ. God did not take them to shortcut, easy में वो जगह जा सकता, बट परमेश्वर घुमाया. ನೋಡಿ
ಈಸಿಯಾಗಿ ಅವ್ರ ಅಡ್ಡ ರಸ್ತೆಯಲ್ಲಿ ಹೋಗ್ಬೇಕಾಗಿತ್ತು, ಆದ್ರೆ ದೇವ್ರ ಹಂಗ್ ಮಾಡಿಲ್ಲ. ಅವ್ರನ್ನ ಸುತ್ತಾರಿಸ್ಕೊಂಡ್ ಕರ್ಕೊಂಡ್ ಹೋದ್ರು. किधर लेके गया? ಎಲ್ಲಿ ಹೋದ್ರು? हमें इधर समुद्र है, ये पार करके इधर आना. ಸಮುದ್ರ इधर ಇದೆ. समुद्र के बिना ही जा सकता था. ಇಲ್ಲಿ ಸಮುದ್ರ ಇಲ್ಲದೇನೆ ಹೋಗ್ಬಹುದಾಗಿತ್ತು. When God leads you, ದೇವ್ರು ನಿಮ್ಮನ್ನ ಕರ್ಕೊಂಡ್ ಹೋದ್ರೆ आप सोचने के जैसा नहीं. ನೀವು ಯೋಚನೆ ಮಾಡೋ ರೀತಿಯಲ್ಲ ಅಲ್ಲ. तो ಈಸಿ ಸಿಗ್ಬೇಕಾಗಿತ್ತಲ್ಲ, ಈಸಿ नहीं. God आपको कुछ ट्रेनिंग देना चाहता है. ದೇವ್ರು ನಿಮಗೆ ಏನೋ ಟ್ರೈನಿಂಗ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. परमेश्वर मार्ग बहुत अच्छा है. ದೇವರ ಮಾರ್ಗ ಬಹಳ ಚೆನ್ನಾಗಿದೆ. कितना अच्छा देखो, ಆಮೀನ್. ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿ ಅವರನ್ನು ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿ ಕೊಂಡು ಹೋದನು. ಸುತ್ಕೊಂಡು ನಡ್ಕೊಂಡು ಹೋದ್ರಂತೆ. ಯಾಕೆ ದೇವ್ರು ಸುತ್ಕೊಂಡು ಕರ್ಕೊಂಡು ಹೋದ್ರು? शॉर्टकट्स नहीं है. ಅಡ್ಡ ಮಾರ್ಗದಲ್ಲಿ ಅಲ್ಲ. आपका लड़का आपका लड़की साथ में रहे, पास में रहेगा मालूम नहीं, बट 5 years के बाद शादी होता है. ನೋಡಿ, पास में रहता है, ಮದ್ವೆ आपको ಕೂಡ रेडी करने तक वेट करेगा. ನಿಮ್ಮ ಹುಡುಗ ಹುಡುಗಿ ಅಲ್ಲಲ್ಲೇ ಓಡಾಡ್ತಿರ್ಬೋದು, ಆದ್ರೆ ಅದು ಆಗೋದಕ್ಕೆ ಒಂದು 5 ವರ್ಷ. हाँ, मैं देख दिया सिस्टर, आपको ही मैं ड्रीम में देख दिया, आप ही मैं शादी करना चाहता हूँ. हम सब लगे मारेंगे. आमीन. क्योंकि वो टाइम नहीं आया, टाइम नहीं आया, ನೋಡಿ, टाइम नहीं ಸಡನ್ ಆಗಿ आया. ಹೋಗಿ ಏನಾದ್ರು ನಿನ್ನೆ ಮದ್ವೆ ಮಾಡ್ಕೊಳ್ಳೋಕೆ ದೇವ್ರು ಹೇಳಿದಾರೆ ಅಂದ್ರೆ ಅವ್ರು ಹೊಡಿತಾರೆ. ಯಾಕೆ ಗೊತ್ತಾ? ಇನ್ನೂ ಅದು ಸರಿಯಾದ ಸಮಯ ಬಂದಿರಲ್ಲ ಅದು मैं भी ಹೇಳೋದಕ್ಕೆ. जवानी जैसा, जवानी के टाइम में एक लड़की आमीन आके बोला, वो बाइबल काज पढ़ा है बहुत शार्प. मैं बाइबल काज नहीं है, वो बाइबल काज पढ़ के लीडर है, बहुत अच्छा काम कर रहा था. मेरे को आके बोला, परमेश्वर मेरे को दिखाया 2000 में आपके बारे में मैं दिखा दिया, आप ही मेरा पति हो जाएगा. ನೋಡಿ, ಯವ್ವನದಲ್ಲಿ ನಾನು ಇನ್ನು ಬೈಬಲ್ ಕಾಲೇಜ್ಗೆ ಹೋಗಿರ್ಲಿಲ್ಲ. ಆಗ ಒಂದ್ ಹುಡುಗಿ ಬೈಬಲ್ ಕಾಲೇಜ್ ಮುಗಿಸಿ ಎಲ್ಲ ಲೀಡರ್ಶಿಪ್ ಎಲ್ಲ ಕಲ್ತ್ಕೊಂಡ್ ಬಂದಿರೋ ಹುಡುಗಿ मेरे को आशा है ಬಂದು ನನ್ನ ಹತ್ರ ಹೇಳ್ತಾ ಇದೆ, क्योंकि 2000 अच्छा ವಯಸ್ಸಲ್ಲಿ ನಮ್ಗೆ ದೇವ್ರು हम ತೋರಿಸಿದ್ದಾರೆ. बाइबल काज नहीं गए, ओनली 2-3 years. अभी 2003 में 2 में थोड़ा पास्टर के साथ हूँ, इतना ही. ನಾನು ಇನ್ನು 19ರಲ್ಲಿ ರಕ್ಷಣೆ ಹೊಂದಿ 1 ವರ್ಷ 2 ವರ್ಷ ಅಷ್ಟೇನೆ ಪಾಸ್ಟರ್ ಜೊತೆಲಿ ಇದೀನಿ. ಅಷ್ಟೊಂದು ನಾನು ಇನ್ನು देखो ಬೆಳೆದಿಲ್ಲ. बात बोल दिया ना, ನೋಡಿ, ಆ ಹುಡುಗಿ ಹೇಳಿದ ತಕ್ಷಣ जाके मैं प्रार्थना किया, लॉर्ड ये लड़की ऐसा बोल रहा है, आपका मर्जी है. सोया, वो लड़की ड्रीम में आ गया. ನೋಡಿ, ನನ್ನ ಆ ಹುಡುಗಿ ಹೇಳಿದ್ಕೆ ನಾನು ಹೋಗಿ ಮೊಣಕಲ್ ಹಾಕಿ ಪ್ರಾರ್ಥನೆ ಮಾಡ್ದೆ. ದೇವ್ರೆ, ಈ ಹುಡುಗಿ ಈ ತರ ಹೇಳ್ತಾ ಇದ್ದೆ, ನಿಮ್ ಚಿತ್ತನ ಅಂತ ಕೇಳ್ತಾ ಇದೀನಿ. ನೋಡಿದ್ರೆ ಮಲಗಿದ್ದಾಗ ಆ ಹುಡುಗಿ ಕನಸಲ್ಲಿ हमको ಬಂದಿದೆ. लीडर्स चाहिए. ನಿಮಗೆ ನಾಯಕರು ಬೇಕು. जाके मेरे पास्टर को बोला, ಹೋಗಿ ನಾನು ನಮ್ಮ ಪಾಸ್ಟರ್ ऐसा लड़की बोल रहा है, ಪಾಸ್ಟರ್ ಈ ತರ ಹೇಳ್ತಾ वो ಇದೆ, लड़की आपका नहीं है, ಆ ಹುಡುಗಿ ಅಲ್ಲ, छोड़ दो उसको. ಆ ಹುಡುಗಿ ಅಲ್ಲ ಅಂತ अर्थ ಹೇಳಿ. आयता, अर्थ आयता, अर्थ अंडरस्टैंड हो रहा है हमें. अच्छा हुआ उसको मैं शादी नहीं की, ಒಳ್ಳೇದಾಯ್ತು. ಆಕೆ क्योंकि बहुत साल के बाद उसको देख राउडीज्म जैसा है वो. हमें इसलिए अभी ऐसे लड़कियों में शादी किया तो अभी सेवा करने को हुआ क्या? ಅಂತ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ರೆ ಏಯ್, ನಾನು ಸೇವೆ ಹೋಗಲ್ಲ, ಏಯ್. ಮಾಡ್ಲಿಲ್ಲ. ऐसा बोलता है वो. बैल गैस पढ़ के आया लड़की, ಬೈಬಲ್ ಕಾಲೇಜ್ ಓದಿರೋ ಹುಡುಗಿ. क्योंकि उधर सॉफ्ट है ना, हमको उसका अंदर क्या मालूम नहीं है. ನೋಡಿ, बहुत साल के बाद मालूम हुआ, अप्पा अच्छा हुआ हमको बचाया परमेश्वर. ಒಳ್ಳೇದಾಯ್ತು, ನನ್ನನ್ನ ದೇವ್ರು ಕಾಪಾಡಿದ್ರು ಅಂತ ಹೇಳ್ದೆ. नहीं तो मेरे को वो लीड कर रहा था. ಇಲ್ಲ ಅಂದ್ರೆ ಅವಳು ನನ್ನನ್ನ ಹೇಳಿತಾ चर्च होते हैं, घर को आ जाओ, किसी के साथ बात नहीं करना, आ जाओ घर को. ಚರ್ಚ್ ಯಾರಾದ್ರೂ ಮಾತಾಡ್ದ ಅಷ್ಟೇ ನೀನು, ಆಮೇನ್ ಕಡ್ದಾಕ್ಬಿಡ್ತೀನಿ ನೀನು. ಸಿಸ್ಟರ್ ಯಾಕೆ ಮಾತಾಡ್ತೀರಾ, ಹೋಗ್ರಿ. ಅರ್ಥ ಆಯ್ತಾ? ಸೇವೆ ಮಾಡಕ್ಕಾಗುತ್ತಾ? ठीक समय, ಸರಿಯಾದ ಸಮಯದಲ್ಲಿ, ಸಮಯ, ಸರಿಯಾದ ಸಮಯದಲ್ಲಿ, ठीक समय, ಸರಿಯಾದ ಸಮಯದಲ್ಲಿ, ठीक समय, ಸರಿಯಾದ ಸಮಯದಲ್ಲಿ, ठीक समय, ಸರಿಯಾದ ठीक ಸಮಯದಲ್ಲಿ, समय. ಸರಿಯಾದ सही ಸಮಯದಲ್ಲಿ. मैं सिस्टर को बोला हूँ, इसलिए मेरे को सभी बोल दिया मैं. अच्छा हुआ. एक लड़की एंगेजमेंट तक गया, एंगेजमेंट हो गया मेरा, ಒಂದ್ ಹುಡುಗಿ ಎಂಗೇಜ್ಮೆಂಟ್ ಆಗಿತ್ತು ನನ್ನೊಂದಿಗೆ, वो कैंसिल हुआ. ಅದು ಕ್ಯಾನ್ಸಲ್ ಆಯ್ತು. बट मैं रोया, ನಾನು ಅತ್ತೆ, बट क्योंकि मेरे साथ न्याय था, ಯಾಕಂದ್ರೆ ನನ್ನ ಕಡೆ ನ್ಯಾಯವಿತ್ತು. परमेश्वर बात किया. ದೇವ್ರು आप ಮಾತಾಡಿದ್ರು. कितना रोते रो, ನೀನ್ ಎಷ್ಟ್ ಹೇಳ್ತೀಯ ಅಳು, आपके जीवन में नहीं रोए. ನಿನ್ನ ಜೀವಿತದಲ್ಲಿ ಅಳೋದಿಲ್ಲ. क्यों? ಯಾಕೆ? वो दिया तो दी बेस्ट ही दिया. ದೇವ್ರು ಕೊಟ್ರೆ ಅದು वो ಶ್ರೇಷ್ಠವಾದದ್ದನ್ನೇ. दिया क्योंकि आपके रेडी है, ನಿಮಗಾಗಿ ರೆಡಿ ಇದೆ, रेडी है, ರೆಡಿ ಇದೆ, रेडी है, ರೆಡಿ ಇದೆ, रेडी है. ರೆಡಿ ಇದೆ. आपको वो रेडी है, ನಿಮಗಾಗಿ अभी वो लेने को आप रेडी होना. ನಿಮಗಾಗಿ ಅದು ರೆಡಿ ಇದೆ, ಅದಕ್ಕಾಗಿ ನೀವ್ ರೆಡಿ ಆಗ್ಬೇಕು. आज यही बस, नेक्स्ट वीक कंटिन्यू करेंगे. कितना लगा? अच्छा लगा? ಆಮೆನ್. आमीन. नो शॉर्टकट्स.
for ಅಡ್ಡ God. ರಸ್ತೆಯಲ್ಲಿ ಬೇಡ. थोड़ा एक एग्जाम्पल बोलता हूँ आपको समझने ಒಂದು ಉದಾಹರಣೆ ಹೇಳ್ತೇನೆ. योसेफ को परमेश्वर एक ड्रीम दिखाया. ಏಸೆಫನಿಗೆ ದೇವರು ಒಂದು ಕನಸನ್ನ थोड़ा ತೋರಿಸಿದ್ರು. सोचो, वो एक मिस्र देश में गया है. ನೋಡು, ಐಗುಪ್ತ ದೇಶಕ್ಕೆ ಹೋದ ಅವನು. रात में सभी लोग सो रहे हैं. ಎಲ್ರು ಮಲಗಿದ್ದಾರೆ. वो कुछ तो करके उधर से वो भाग के बाहर आया हुआ हो सकता था. ನೋಡಿ, ಅವನು ಏನಾದ್ರೂ ಪ್ರಯತ್ನ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೋದಾಯ್ತಲ್ಲ. वो मेरा भैया लोग ऐसा करते, मैं जाके मेरे बाप के साथ बात करना, ऐसा वो शॉर्टकट में वो आया हुआ तो. ನೋಡಿ, ಅವನು ಈ ರೀತಿಯಾಗಿ ಯೋಚನೆ ಮಾಡ್ಬೋದಾಗಿತ್ತು. ನಮ್ಮ ಅಣ್ಣಂದ್ರು ನನ್ನನ್ನ ಯಾಮಾರ್ಸಿ ಇಲ್ಲಿ ಮಾರ್ಬಿಟ್ರು, ಕಳಿಸ್ಬಿಟ್ರು, ನಾನು ಹೋಗಿ ನನ್ನ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳಿ ಅವನು ಅಡ್ಡ ರಸ್ತೆಯಲ್ಲಿ ಅವನೇ ಸ್ವತಃ ಪ್ರಯತ್ನದಲ್ಲಿ ಏನಾದ್ರೂ ಬರೋನಾಗಿದ್ರೆ. ಫಸ್ಟ್ कौन मारने वाला था मालूम है? उनका भैया लोग. ಹೇ ಬಂದ್ಬಿಟ್ಟ, ಅಷ್ಟೇ ನಮ್ಮನ್ನ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳಿ ಅಣ್ಣಂದ್ರು ಹಳ್ಳದಲ್ಲಾಕಿ ಬಿಟ್ರು. ಈ ಸತಿ ಸಾಯಿಸೇ ಬಿಡ್ತಿದ್ರು. ನೋಡಿ, ಅವ್ನ್ ಮೊದಲನೇ ಬಾರಿ ಅವನ ತಪ್ಪಿಸ್ಕೊಂಡು ಹೋದ್ರು, ಮೊದ್ಲು ಸಿಕ್ತಿದ್ದಂಗೆ ಅವ್ರ ಅಣ್ಣರೇ ಸಾಯಿಸಿರೋರು. ಯಾಕಂದ್ರೆ ಅಪ್ಪನ್ಗೆ ಹೋಗಿ ಹೇಳ್ತಾನೆ, भैया लोग ही मारने वाला था, क्योंकि हम उधर ही पत्थर में मार के मारना था. देखो, जिंदा छोड़ा, वापस आ गया. अभी बाप हमको छोड़ेगा क्या? शाप देगा. ನೋಡಿ, ಇವಾಗ ಗುಂಡಿಲೆ ನಾವು ಸಾಯಿಸ್ಬೇಕಾಗಿತ್ತು, ಮಾರಿದ್ಕೆ ಇವಾಗ ನಮ್ಮನ್ನ ಸಾಯಿಸಕ್ ಬಂದಿದ್ದಾನೆ, ಇವಾಗ ಸಾಯಿಸಿಲ್ಲ ಅಂದ್ರೆ ಗ್ಯಾರಂಟಿ ನಮ್ಮ ಅಪ್ಪಂಗೆ ಹೋಗಿ ಹೇಳ್ತಾರೆ ಅಂತ ಸಾಯಿಸಿದ್ರು. ಆದ್ರೆ ಏಸೆಫನು ಕಾಯ್ತಾ ಇದ್ದ. वो मिस्र देश का पीएम होने के बाद भी 7 years वेट किया. ನೋಡಿ, ಐಗುಪ್ತ ದೇಶದಲ್ಲಿ ಪ್ರಧಾನ ಮಂತ್ರಿ ಆದ್ರೂ ಸಹ 7 ವರ್ಷಗಳ ಕಾಲ ಅವನು ತಾಳ್ಮೆಯಿಂದ ಕಾಯ್ತಾ ಇದ್ದ. God do in his time. ಯಾಕಂದ್ರೆ ದೇವರು ತನ್ನ ಸಮಯದಲ್ಲಿ ಮಾಡ್ಲಿ ಎಂಬುದಾಗಿ. मतलब उसका टाइम क्या है? ಹಾಗಂದ್ರೆ ದೇವರ ಸಮಯ ಏನು? योसेफ रेडी नहीं हुआ. ಏಸೆಫ್ ಇನ್ನು ರೆಡಿ ಆಗಿಲ್ಲ ಅಂತ. आप रेडी हो तो आपका टाइम रेडी है. ನೀವು ಎಷ್ಟು ಬೇಗ ರೆಡಿ ಆಗ್ತೀರೋ ಅಷ್ಟು ನಿಮ್ಮ ಟೈಮ್ ರೆಡಿ ಆಗ್ತದೆ. आप रेडी हो तो आपका टाइम रेडी है. टाइम परमेश्वर के लिए वेट मत करो. रेडी हो जाओ, रेडी हो जाओ, रेडी हो जाओ. ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ಬೇಡ್ರಿ. ನೀವ್ ಎಷ್ಟು ಬೇಗ ರೆಡಿ ಆಗ್ತಿರೋ ನಿಮ್ ಸಮಯ ಅಷ್ಟು ಬೇಗ ಬರ್ತದೆ. अर्थ ಆಗ್ತಿದ್ಯಾ? आपके लिए रेडी है, ನಿಮಗಾಗಿ ರೆಡಿ ಇದೆ. आप रेडी होना. ಆದ್ರೆ ನೀವ್ ರೆಡಿ ಆಗೋವರೆಗೂ मतलब हैंडल करना. ನೀವ್ ಅದನ್ನ ಕೈಯಾಳ್ಬೇಕು. अभी आपको बहुत इमोशन है ना? ಈಗ ನೀವು ಬಹಳ ಭಾವಕರಾಗಿದ್ದೀರಿ. वो इमोशन में आपको दे दिया तो ನೀವು ಇವಾಗ ಇಂತ ಪರಿಸ್ಥಿತಿಯಲ್ಲಿ ನಿಮ್ಗೆ ಕೊಟ್ಬಿಟ್ರೆ सबको भूल जाएगा. ನೀವ್ ಎಲ್ಲವನ್ನು ಮರ್ತು ಬಿಡ್ತೀರಿ. अभी देखो, गाड़ी लेना आशा है आपको, ನಿಮಗೆ ಗಾಡಿ ತಗೋಬೇಕಂತ ಆಸೆ ಇದೆ. पार्ट दे दिया तो ನಿಮ್ ಪಟ್ಟನ 24 hours गाड़ी में रहेगा. 24 ಗಂಟೆ ಗಾಡಿಲೇ उधर ಇದ್ಬಿಡ್ತೀರಿ. ही जाएगा, क्लीन करेगा, उसके साथ ही रहेगा. ಅದನ್ನ एक ಕ್ಲೀನ್ समय ಮಾಡೋದು, में ಅದ್ರ देगा. ಜೊತೆಲೇ ಇರೋದು, ಹಂಗ್ ಮಾಡ್ತೀರಾ. ಅದರಿಂದ गाड़ी को हैंडल करना, ಗಾಡಿನ काम के लिए गाड़ी दिया है. ಕೆಲ್ಸಕ್ಕಾಗಿ ಕೊಟ್ಟಿದ್ದಾರೆ अर्थ ಗಾಡಿನ. ಆಗ್ತಿದ್ಯಾ? ಇಲ್ಲಿಗೆ ಸಾಕು, ಎದ್ದಿಟ್ಕೊಡಿ. आपके लिए रेडी, ನಿಮಗಾಗಿ ರೆಡಿ ಇದೆ. इसलिए प्रेयर कैसा करना? ಪ್ರಾರ್ಥನೆ ಹೆಂಗ್ ಮಾಡ್ಬೇಕು? रिलैक्स में बैठो, ರಿಲ್ಯಾಕ್ಸ್ ಅಲ್ಲಿ ಕುತ್ಕೊಳ್ರಿ. मंडे का सोचो, ಸೋಮವಾರ ट्यूसडे का सोचो, ಮಂಗಳವಾರದನ್ನ ನಿಸ್ಕೊಳ್ರಿ. बाप के जैसा बात करो. ತಂದೆ ಬಳಿಯಲ್ಲಿ ಮಾತಾಡ್ರಿ. मैं बोलता हूँ, लॉर्ड ऐसा किया, हमारे लाइफ में कब करेगा? इसे एक बुक पढ़ता हूँ ना, मेरे को एक टाइम टच होता है ना, वो जाके बोलता हूँ, लॉर्ड ऐसा लिखा है, ये सब भी होगा क्या? ನಾನು ಒಂದೊಂದು हमने ಬಾರಿ देखा. ಕೇಳ್ತೀನಿ ದೇವ್ರೆ, ಈ ತರ ಎಲ್ಲ ಬಂದಿದೆಯಲ್ಲ, ಇದೆಲ್ಲ ನನ್ನ ಜೀವಿತದಲ್ಲಿ ನಡೀತದ? ನಾನೆಲ್ಲ ನೋಡೇ ಇಲ್ಲ. ಅವ್ರ ಲೈಫಲ್ಲಿ ನಡೆದಿದೆ, उसका जीवन में हुआ, ये इनला कुछ मेरे लाइफ में करेगा क्या? ನನ್ನ ಜೀವಿತದಲ್ಲಿ ಮಾಡ್ತೀರಾ ನೀವು? वही प्रेयर. ಇದುವೇ ಪ್ರಾರ್ಥನೆ. अर्थ आयता? इसलिए बहुत लोग का गवाही हम सुनते हैं, गवाही सुनते हम आपको भी एक थॉट्स आना, लॉर्ड उसको क्या, मेरे को भी करेगा क्या? ನಾವ್ ಅನೇಕರು ಸಾಕ್ಷಿನ ಕೇಳ್ತಿರ್ತೀವಲ್ಲ, ಸಾಕ್ಷಿ ಹೇಳ್ತಾ ಇರ್ತಾರೆ, ದೇವ್ರೆ ಅವ್ರಿಗೆ ಮಾಡಿದ್ಯಲ್ಲ ನಮಗೂ ಮಾಡ್ತೀಯಾ? यीशु पानी में पैदल में आया ना, ಯೇಸು ನೀರಿನ ಮೇಲೆ ನಡ್ಕೊಂಡ್ ಬಂದ್ರು, लॉर्ड मैं भी आ सकता हूँ क्या? ನಾನು एक ನಡೆಯಕ್ आदमी ಆಗ್ತದ? पूछा, ಒಬ್ನೇ ಒಬ್ಬ ಕೇಳ್ದ, एक आदमी पूछा, ಒಬ್ಬನೇ. वही प्रेयर है. ಅದುವೇ ಪ್ರಾರ್ಥನೆ. सब लोग डर डर के भूत भूत भूत, ಎಲ್ರು ಭಯ ಪಡ್ಕೊಂಡ್ ಕೂತಿದ್ದಾರೆ ದೆವ್ವ ಬಂತಂತ ಹೇಳಿ. if it is you, ನೀವೇ let me ಆಗಿದ್ರೆ also come. ನನ್ನ ನಡೆಯೋದಕ್ಕೆ ಅಪ್ಪಣೆ ಕೊಡಿ. बाइबल में ऐसा है तो मेरे लाइफ में ऐसा करो. ಬೈಬಲ್ ಅಲ್ಲಿ ಈ ತರ ನಡೆದಿದ್ರೆ ನನ್ನ ಜೀವಿತದಲ್ಲಿ ನಡೀಲಿ. जरूर परमेश्वर आपके साथ बात करेगा. ಖಂಡಿತ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. नहीं वेट करो, ಇಲ್ಲ ವೇಟ್ ಮಾಡು, मैं आपको रेडी कर रहा हूँ उसके लिए. ನಾನ್ ನಿನಗನ್ನ ರೆಡಿ ಮಾಡ್ತೀನಿ ಅದಕ್ಕಾಗಿ. उसके लिए आप तैयार नहीं है, ಅದಕ್ಕಾಗಿ ಇನ್ನು ನೀನ್ ಸಿದ್ಧ ಇಲ್ಲ. आप क्लैश हो जाते हो, ನೀನ್ ಅದು हैंडल करने को ಸಿಗುವಾಗ नहीं होते, ನೀನ್ ಮುರಿಯಲ್ಪಡ್ತೀಯಾ? आपको टाइम नहीं मिलेगा, टाइम नहीं मिलेगा. ನಿನಗೆ ಟೈಮ್ ಸಿಗೋದಿಲ್ಲ. थोड़ा 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 ही दियो, ज्यादा बढ़ा देगा. ನೋಡಿ, ನೀವು ಸ್ವಲ್ಪ 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 ಸ್ವಲ್ಪನೇ ಕೊಡ್ತಾರೆ, ದೊಡ್ಡದಾಗ್ತದೆ. अभी देखो, हर एक वीक में आपको नया नया रोशनी दे रहा हूँ ना, मेरे को कितना टाइम मिल रहा है. मेरे को इस्तेमाल कर दिया होगा तो मेरे को टाइम ही नहीं मिलेगा. मेंटेन करने में भागते रहूंगा.
ನೋಡಿ ಇವಾಗ ಎಷ್ಟೋ ಸಮಯ ಇರೋದ್ರಿಂದ ನಾನು ಬಿಡಿಸಿ ಹೇಳಕ್ ಆಗ್ತಾ ಇದೆ. ನನಗೆ ನನ್ನ ದೇವರು ಅದ್ಭುತವಾಗಿ ಉಪಯೋಗಿಸೋದಾದ್ರೆ ನನಗೆ ಟೈಮೇ ಇರೋದಿಲ್ಲ. आमीन। इसीलिए सुबह में लूका 4:18 में यीशु मसीह वो बोलता है ना, बाद में पवित्र आत्मा मेरे ऊपर है, सुसमाचार बोलने के लिए अभिषेक किया, ऐसे चर्च में यीशु बोलता है। ನೋಡಿ ಲೂಕ 4:18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಆ ಪುಸ್ತಕದ ಸುರುಳಿಯನ್ನ ತೆಗೆದು ಕರ್ತನ ಆತ್ಮವು ನನ್ನ ಮೇಲೆ ಇದೆ ಅಂತ ಹೇಳ್ತಾರಲ್ವಾ, ऐसे ही नीचे पढ़ के आओ, ಅಲ್ಲಿ ಕೆಳಗಡೆ ಓದ್ಕೊಂಡ್ ಬಂದ್ರೆ सभी लोगों को गुस्सा आ जाए। ಎಲ್ರಿಗೂ ಕೋಪ ಬಂದ್ಬಿಡ್ತದೆ. यीशु बोलते आज ये वचन मैं रेडी हूँ, ಯೇಸು मैं ही मसीहा हूँ, ऐसा बोल दिया। ಯೇಸು ಅದ್ರ ಕೆಳಗಡೆ ಹೇಳ್ತಾರೆ, ಇವತ್ತು ಈ ವೇದ ವಾಕ್ಯವು ನೆರವೇರಿತು, ನನ್ನಲ್ಲಿ 30 years से पढ़ रहा है। ಕ್ರಿಸ್ತನಂತ. कारपेंटर काम करे, कितना टाइम वो वचन देखा होगा। ನೋಡಿ ಅವ್ರು 30 ವರ್ಷ ಕಾರ್ಪೆಂಟರ್ ಕೆಲಸ ಮಾಡಿದ್ರಲ್ವಾ, वचन रेडी है, ವಾಕ್ಯ यीशु ready रेडी ಇದೆ. होना, ಯೇಸು ರೆಡಿ ಆಗ್ತಾ ಇದೆ, एज ठीक होना, ಏಜ್ ठीक ಬರ್ಬೇಕು, समय होना, ಸರಿಯಾದ ಸಮಯ ಬರ್ಬೇಕು, अभी करेक्ट एज आया, ಸರಿಯಾದ ಏಜ್. बोला ये वचन आज पूरा हो गया, ಈ ವಾಕ್ಯವು ಇವತ್ತು ನೆರವೇರಿತು. आगे निम साक्षी इरಬೇಕು। आमीन। यीशु मसीह का नाम है, आपको ब्लेस कर ले। ಆಮೆನ್. कितना लगा? अच्छा लगा? इससे परमेश्वर से कनेक्ट होते होते क्या होगा? ದೇವರಲ್ಲಿ ಕನೆಕ್ಟ್ ಆಗ್ತಾ ಏನಾಗ್ತದೆ, खराब व्यक्ति आपका जीवन में चले ಕೆಟ್ಟ जाए, ಜನಗಳು ನಿಮ್ಮ ಜೀವಿತವನ್ನ ಬಿಟ್ಟು ಹೊರಟೋಗ್ತಾರೆ, अब अच्छा लोग आपके जीवन में ಒಳ್ಳೆ जरूर ಜನಗಳು ನಿಮ್ಮ ಜೀವಿತದಲ್ಲಿ ಬರ್ತಾರೆ. जरूर आएगा। ಖಂಡಿತ परमेश्वर से कनेक्ट होते जाओ, ದೇವರ ಹತ್ರ ನೀವು ಕನೆಕ್ಷನ್ ಆಗ್ತಾ ಬಂದ್ರಿ, परमेश्वर देखेगा, ठीक है उसको भेजेंगे, ठीक है इसको भेजेंगे, देव- रेडी करने के लिए। ನೋಡ್ತಾರೆ, ಇವ್ರನ್ನ ರೆಡಿ ಮಾಡೋದಕ್ಕೆ ಇವ್ರನ್ನ ಕಳ್ಸಾನೆ, ಇವ್ರನ್ನ क्योंकि ಅವ್ರು वो ಕಳಿಸ್ತಾರೆ, बिल्डर है, मास्टर बिल्डर, परमेश्वर मास्टर बिल्डर है। ಅವರು ಮಾಸ್ಟರ್ ಅಂತ. रेडी करने में आमीन, बहुत अच्छा है। ಅವ್ರು ರೆಡಿ ಮಾಡೋದ್ರಲ್ಲಿ ಸೂಪರ್. ಅವರು लॉर्ड मेरे को तैयारी करो, इतना ही बोलो, ದೇವ್ರೆ ನನ್ನನ್ನ ಸರಿ इस्तेमाल करो, मत प्रेयर करो, ಉಪಯೋಗಿಸು ಅಂತ ಕೇಳ್ಬೇಡ್ರಿ, मेरे को इस्तेमाल का बर्तन करो। ನನ್ನನ್ನ थोड़ा बेंड ಉಪಯೋಗಿಸುವ करेगा, ಪಾತ್ರೆ किधर ಮಾಡಿ. किधर बेंड हुआ थोड़ा मारेगा ना, दर दर है, ठीक है ठीक है ठीक है, आमीन, स्ट्रांग हो जा, स्ट्रांग हो ನೋಡಿ जा। ಎಲ್ಲೆಲ್ಲಿ ಬೆಂಡ್ ಆಗಿರ್ತಾರ ಅಲ್ಲೆಲ್ಲ ಬೆಂಡ್ ಎತ್ತುತ್ತಾರೆ, ಅವರು ಸರಿ ಮಾಡ್ತಾ ಇರ್ತಾರೆ, इसीलिए ನೋವಾಗ್ತದೆ. एक आदमी का घर के सामने इतना पत्थर गिर गया, ನೋಡಿ ಒಬ್ಬನ ಮನೆಯ ಬಳಿಲಿ ಈಚೆ. ದೊಡ್ಡದೊಂದು ಬಂಡೆ ಬಿದ್ದಿತ್ತು, वो जाके क्या कर रहा है, हटा रहा है ಅವನು ಏನ್ ಮಾಡ್ದ, ಅದನ್ನ ತಳ್ಳಿದ डेली ಡೈಲಿ 5 years तक हटाया, 5 ವರ್ಷವರೆಗೂ. 1 इंच भी नहीं गया, ಅದು 1 ಇಂಚು ಹೋಗಿಲ್ಲ, डेली जाके ಪ್ರತಿದಿನ पुश कर रहा है, पुश ಅದನ್ನ कर रहा है, पुश कर रहा है, but ತಳ್ತಾನೆ, नहीं गया। ಅದು ಹೋಗೇ ಇಲ್ಲ. एक टाइम रोया, ಒಂದ್ ದಿನ 5 years वेस्ट कर दिया मैं पत्थर 5 ವರ್ಷ हटाने। ನಾನು ವೇಸ್ಟ್ ಮಾಡ್ಬಿಟ್ನಲ್ಲ. परमेश्वर बोला वेस्ट ಆಗ नहीं, ದೇವ್ರು ಹೇಳಿದ್ರು ನೀನ್ ವೇಸ್ಟ್ ಆಗಿಲ್ಲ, आपका हाथ अभी देखो कितना ಈಗ स्ट्रांग है। ನಿನ್ನ ಕೈ ನೋಡು ಎಷ್ಟು ಸ್ಟ್ರಾಂಗ್ ಆಗಿದೆ. पत्थर नहीं चेंज हुआ, उसका लाइफ चेंज हो गया। ಆದ್ರೆ ಕಲ್ಲು ಚೇಂಜ್ ಆಗ್ಲಿಲ್ಲ, ಅವನ ಜೀವಿತ ಚೇಂಜ್ ಆಯ್ತು. वैसे ही बहुत समस्या आपको क्यों आया, आपको स्ट्रांग करने के लिए। ಅನೇಕ ಸಮಸ್ಯೆ ಏನಕ್ಕೆ ಬಂತು, ನಿಮ್ಮನ್ನ ಬಲಗೊಳಿಸೋದಕ್ಕಾಗಿ. यीशु मसीह का नाम है, इस साल में बहुत लोगों को डिवाइन कनेक्शन आने दो, ಆಮೆನ್, डिवाइन कनेक्शन आने दो। ಆಮೆನ್, लेट गॉड कनेक्ट यू, ಆಮೆನ್, लेट गॉड कनेक्ट यू। ಆಮೆನ್, आपका सामर्थ क्या परमेश्वर को मालूम है, ಆಮೆನ್, आपके लिए ठीक व्यक्ति आ रहा है, ಆಮೆನ್, ठीक व्यक्ति आएगा जरूर। ಆಮೆನ್. ये सभी सोचो, प्रेयर में सोचो, लॉर्ड पास्टर ऐसा ಯೋಚಿಸ್ರಿ. बोल रहा है, ದೇವ್ರೇ, मेरे जीवन में ऐसा कनेक्ट होगा क्या, ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಆಗ್ತದ, मेरे लिए आपके लैंड रेडी करके रखा है क्या, ನನಗಾಗಿ ಲ್ಯಾಂಡ್ ರೆಡಿ ಇದೆಯಾ, मेरे लिए आमीन आदमी लोग को रेडी करके रखा है क्या, ನನಗಾಗಿ ಜನಗಳನ್ನು ನೀವು ರೆಡಿ ಮಾಡಿ ಇಟ್ಟಿದ್ದೀರಾ, किधर है लॉर्ड, ಎಲ್ಲಿದ್ದಾರೆ कौन ದೇವ್ರೇ? सा है लॉर्ड, ಯಾರು ದೇವ್ರೇ? कब कनेक्ट करेगा, ಯಾವಾಗ connect मेरे ಮಾಡ್ತೀರಿ? जीवन कब इधर से बाहर ನನ್ನ आऊंगा, ಜೀವಿತ ಯಾವಾಗ ಇಲ್ಲಿಂದ ಹೊರ ಬರ್ತದೆ, लॉर्ड ये आमीन ये दर्द से मैं कब बाहर आऊंगा, ನಾನು ಈ ನೋವಿನಿಂದ ये ಯಾವಾಗ डिप्रेशन से ಹೊರ कब ಬರೋದು? मैं बाहर ಯಾವಾಗ आऊंगा, ಈ ಡಿಪ್ರೆಷನ್ ಇಂದ ये ಹೊರ लोनलीनेस से ಬರ್ಲಿ? मैं कब बाहर आऊंगा, ಈ ಲೋನಿಂದ ಯಾವಾಗ ಹೊರ ಬರ್ಲಿ? कौन है मेरा, ಯಾರು ನನಗೆ, कौन है मेरा आदमी, ಯಾರು ನನ್ನ कौन है ಜನ, मेरे को प्रोत्साह करने ಯಾರು वाला। ನನ್ನ ಪ್ರೋತ್ಸಾಹ ಮಾಡೋರು? देखो प्रेयर कितना अच्छा आता है, ನೋಡಿ ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಬರ್ತದೆ. ಗೊತ್ತಾಯ್ತಾ ನೋಡಿ, ಒಂದು ಸಂದೇಶ ಕೇಳಿದ್ರೆ ಎಷ್ಟು ಚೆನ್ನಾಗಿ ಪ್ರೇಯರ್ ಬರುತ್ತೆ, 3 संदेश ಕೇಳ रहे हो, कितना घंटा प्रे करेगा, हम भूल जाते हैं, हम ನಾವು ಮರ್ತು ಹೋಗ್ತವೆ. इधर से स्टेप से जाते ही खाना याद आता है, ಇಲ್ಲಿಂದ ನಡ್ಕೊಂಡು ಹೋಗುವಾಗ್ಲೇ ಊಟದ ಬಗ್ಗೆ ಥಿಂಕ್ ಮಾಡ್ತಾ ಹೋದ್ರೆ ಫಟ್ ಇಲ್ಲೇ ಮರ್ತ್ ಗಾಯಬ್. ಹೋಗ್ತದೆ. ನೋಡಿ ಬೇರೆ ಥಿಂಕ್ ಮಾಡಿದ್ರೆ ಮರ್ತ್ इसलिए ಹೋಗ್ತದೆ. मिल्क ಹಾಕ್ಬೇಕು, मिल्क ಹಾಕ್ಬೇಕು, बैठना सॉफ्ट में बैठना, वो 15 मिनट्स हुआ, थैंक यू लॉर्ड, आमीन, नेक्स्ट डे को आंसर अप आएगा, ನೋಡಿ ನೀವು ಯಾವಾಗ ಧ್ಯಾನಿಸ್ತೀರಾ, ಮೆಲ್ಕ್ ಹಾಕ್ತೀರಾ, ಅವಾಗ ನಿಮಗೆ ಉತ್ತರಗಳು ಬರ್ತದೆ, आपको समाधान होता है। ನಿಮಗೆ ಸಮಾಧಾನ ಆಗ್ತದೆ. परमेश्वर मार्ग बहुत अच्छा है, ದೇವರ ಮಾರ್ಗ ಬಹಳ ಚೆನ್ನಾಗಿದೆ. आमीन। कल नाइट में आमीन थोड़ा प्रार्थना किया, बाद में मुंह धोया, बाद में सोएंगे सोच के बेड से भी डाल दिया, ನಿನ್ನೆ ರಾತ್ರಿ ಪ್ರಾರ್ಥನೆ ಮಾಡಿದೆ, ಸರಿ ಮಲ್ಗೋಣ ಅಂತ ಬೆಡ್ ಹಾಕ್ತಾ ಇದ್ದೆ,
आमीन। फिर से बाथरूम गया, ವಾಶ್ರೂಮ್ಗೆ ಹೋದೆ, आमीन। कुछ नली साउंड आ रहा था, पानी स्टॉप करेंगे सोच के गया। ನೀರನ್ನ ನಿಲ್ಸೋಣ ಅಂತ ಹೋಗಿದ್ದೆ. जस्ट आकाश को देख के बोला, लॉर्ड कुछ प्रेयर में करना क्या किसी के लिए, ऐसा है तो मेरे को प्रार्थना शक्ति दियो, नहीं तो अच्छा नींद दियो। ನಾನ್ ಮೇಲೆ ನೋಡಿ ದೇವ್ರ ಹತ್ರ ಕೇಳ್ದೆ, ದೇವ್ರೆ ನಾನು ಯಾರಿಗಾದ್ರೂ ಪ್ರಾರ್ಥನೆ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ನಾನು ಹೋಗಿ ಮಲಗಬೇಕಾ जाके ಅಂತ सोफा ಕೇಳ್ದೆ. में बैठा, ಹೋಗಿ ಹಂಗಂತೇಳಿ ಸೋಫಾದ ಮೇಲೆ ಕುತ್ಕೊಂಡೆ. अनुग्रह से 4 बजे तक प्रेयर किया। ನೋಡಿದ್ರೆ ದೇವ್ರ ಕೃಪೆ ನಾನು ಶಕ್ತಿ, 4 ಗಂಟೆವರೆಗೂ ಶಕ್ತಿ ಬೆಳಗಿನ ಕೊಡ್ತಾರೆ. ಜಾವ ಪ್ರಾರ್ಥಿಸಿದ್ದೀನಿ. नया शक्ति को ಹೊಸ ಶಕ್ತಿಯನ್ನ ದೇವ್ರು फुल ಕೊಡ್ತಾರೆ. फोर्स में प्रेयर किया। ನಾನು ಒಂದು ಫೋರ್ಸ್ फुल ಅಲ್ಲಿ ಮಾಡಿದೆ. कौन दिया वो शक्ति? ನನ್ಗೆ ಆ सुबह से ಶಕ್ತಿ प्रेयर कर रहा हूँ, ನಾನು ಬೆಳಗ್ಗೆಯಿಂದನೂ ಮಾಡ್ತಾ ಇದ್ದೇನೆ, सुबह से ध्यान कर रहा हूँ। ಬೆಳಗಿಂದ ಮಾಡ್ತಾ एक ಇದ್ದೀನಿ. टाइम पवित्र आत्मा हमारा बलहीन में शक्ति देगा, ಒಂದೊಂದು ಬಾರಿ ನಮ್ಮ ಶಕ್ತಿ ದೇಗ, ಶಕ್ತಿ ದೇಗ, शक्ति देगा। ಶಕ್ತಿ ಕೊಡ್ತಾರೆ. इसलिए अन्य टंग्स में सभी विश्वासी को याद करता हूँ, लॉर्ड रीमा ला रा खा अन्य दा भाषೆಯಲ್ಲಿ ला रा ನಾನು बा। किसके लिए मैं प्रे करना, ವಿಶ್ವಾಸವನ್ನ किसके लिए मैं प्रे करना, ನೆನ್ಸಿ किसके लिए मैं ಪ್ರಾರ್ಥಿಸ್ತಾ प्रे ಇದ್ದೆ. करना। ಯಾರಿಗಾಗಿ ಮಾಡ್ಲಿ, ಯಾರಿಗಾಗಿ ಮಾಡ್ಲಿ. टाइम देखो तो इतना कि मालूम ही नहीं है, क्यों? ನೋಡಿ ಟೈಮ್ ಅಷ್ಟಾಗಿದೆ, ನನಗೆ ಗೊತ್ತೇ ಆಗ್ಲಿಲ್ಲ. पसीना नहीं आया, ನನ್ನೇನ್ ಬೆವರು ಸುಸ್ಕೊಂಡಿಲ್ಲ, खुशी हुआ। ಸಂತೋಷವಾಗಿ. अभी ऐसे ही बाद में देखो पूरा ड्राई, आमीन, फुल फ्रेश हो गया। ಆ ನಂತರವಾಗಿ ನೋಡಿದ್ರೆ ಫುಲ್ ಫ್ರೆಶ್ क्योंकि मैं ಆಗಿ वाच दे के प्रेयर नहीं करता हूँ, लॉर्ड आप कितना घंटा लीड करेगा करो। ನಾನು ವಾಚ್ ನೋಡಿ ಪ್ರಾರ್ಥನೆ ಮಾಡಲ್ಲ. ನಾನು ದೇವ್ರೆ ನೀನ್ ಎಷ್ಟು ಗಂಟೆ ನನ್ನ ನಡೆಸ್ತೀಯೋ ನಡೆಸು. एक टाइम रात भर प्रेयर करेंगे, पर मुझे आराम से जाके सो जाए, ಒಂದೊಂದ್ಸರಿ ನೆನ್ಸ್ಕೊಳ್ತೀನಿ, ರಾತ್ರಿ ಎಲ್ಲ ಪ್ರೇಯರ್ ಮಾಡೋಣ ದೇವ್ರ ಹೇಳ್ತಾರೆ ಹೋಗ್ क्योंकि ಮಾಡ್ಕೊ. प्रेयर का आशा ही चले जाता है। ಒಂದೊಂದ್ಸರಿ ಆ ರೀತಿ ನೆನ್ಸುವಾಗ वही ಪ್ರಾರ್ಥನೆ ಮಾಡೋ ಆಸೆ वो अच्छा है, ಹೊರಟೋಗ್ಬಿಡ್ತದೆ. ಅದು वो ಒಳ್ಳೇದೇ, अच्छा है, ಒಳ್ಳೇದೇ. वो अच्छा, कितना अच्छा है ना, तो सीख रहे हो आप। ಕಲಿತಾ ಇದ್ದೀರಾ? ಆಮೇನ್। ಹಿಡಿದ್ರೆ 3 ಕಾಲು ರೀಬಾ ಲಾಭ ನಿದ್ರೆ ಬಂತು ಇಲ್ಲ ಇಲ್ಲ, ಓದ್ತಾ ಇರ್ತೀನಿ, ನಿದ್ದೆ ಮಾಡ್ಬೇಕು, ಹೋಗಿ ಆರಾಮ್ ಮಾಡ್ಕೊಳ್ತೇನೆ ಅಷ್ಟೇ, ನಿದ್ದೆ ಮಾಡಿ ನಿದ್ದೆ ಬಂದಿಲ್ಲ। ಆಮೇನ್ ಮೇರಾ एक सूत्र है, 5 मिनट्स जाके बेड में सोऊंगा, नींद नहीं तो फिर से उठूंगा। ನನ್ನಲ್ಲಿ ಒಂದು ಸೂತ್ರ 1 ಇದೆ, 2 3 10 सो जाना। ಒಂದ್ 5 ಹೇಳೋದ್ರೊಳಗೆ ನಿದ್ದೆ ಬರ್ಬೇಕು. ನಿದ್ದೆ ಬಂದಿಲ್ಲ ಅಂದ್ರೆ ನಿದ್ದೆ ಎದ್ದು ಬಂದ್ರೆ ಮತ್ತೆ ತಿರುಗಿ prayer ಮಾಡ್ತೀನಿ. ಕೂತ್ಕೊಳ್ತೀನಿ। ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಬೇಕಾದ್ರೆ रात में बेड में ऐसा राउंड ऐसा आकाश को देखे, फैन को देखे, हमें ये नहीं है मेरा जीवन। ನೋಡಿ ಮಲಗಿದ್ದಾಗ ಒದ್ದಾಡ್ಕೊಂಡು ನಿದ್ದೆ ಬರೋವರೆಗೂ ಬೆಡ್ ಅಲ್ಲಿ 1 ಕೂತ್ಕೊಳ್ಳಲ್ಲ. 2 3 फट सो गया, नहीं बात करते रहेगा मैं सो जाएगा, ಮಾತಾಡ್ತಿದ್ದಂಗ್ಲೇ ನಿದ್ದೆ ಮಾಡಿರ್ತೀನಿ. क्योंकि जो कुछ अंदर गया ना वो काम करता है। ಯಾವ್ದೆಲ್ಲ ಒಳಗಡೆ ಹೋಗಿದೆ ಅದನ್ನ ನನ್ನಲ್ಲಿ ಕೆಲಸ क्योंकि ಮಾಡ್ತಾ रात ಇರೋದು. में ज्यादा सोचता ना वही आपके लाइफ में आएगा। ನೀವು ರಾತ್ರಿಯಲ್ಲಿ ಏನನ್ನ ಆಲೋಚಿಸ್ತೀರೋ ಅದು ನಿಮ್ಮ ಜೀವಿತದಲ್ಲಿ ಬರ್ತದೆ. अरेस्ट होना, ಅದನ್ನ ಅರೆಸ್ಟ್ ಮಾಡ್ಬೇಕು. यीशु मसीह का नाम। देखो ऐसे ही हम स्टॉप करेंगे, सोचते हैं, जाते रहेगा। अच्छा लग रहा है? कुछ पीस हुआ माइंड में, ನಿಮಗೆ ಸಮಾಧಾನ ಆಯ್ತಾ? इसलिए एकदम आराम से सो के खा के आराम से आता हूँ, एकदम वरना- फुल फायर। आपको मालूम नहीं है, ಒಂದೊಂದ್ ಸಮಯ ಆರಾಮಾಗಿ ಊಟ ಮಾಡಿ ನಿದ್ದೆ एकदम ಮಾಡಿ ट्यूसडे में ಇರ್ತದೆ. बैठता हूँ, एकदम इसलिए किसी में फिक्सड नहीं हूँ, ನಾನು ಏನೋ ಸಿಕ್ಕಾಕೊಂಡಂಗ್ ಮಾಡೋದಿಲ್ಲ, आराम ನಾನು ಆರಾಮಾಗಿ ಮಾಡ್ತಾ ಇರ್ತೀನಿ. ಆರಾಮಾಗಿ ಆರಾಮಾಗಿ ಮಾಡ್ತಾ ಇರ್ತೀನಿ. इधे नम मार्ग, ये मेरा रहस्य है। इजी, सब इजी। ಈಸಿ. वही क्या क्या महसूस होता है ना, वो सभी मैं बोल के क्वेश्चन डालता हूँ, हमें ऐसा है ऐसा अलर्ट, हमें अच्छा एक रिश्ते में आना। ಒಂದ್ ಒಳ್ಳೆ ಸಂಬಂಧದಲ್ಲಿ ಬರ್ಬೇಕು. आप ದೇವ್ರ बहुत ಹತ್ರ एंजॉय करेगा प्रेयर। ಈ ಪ್ರಾರ್ಥನೆ ನಿಮಗೆ ತುಂಬಾ ಎಂಜಾಯ್ ಆಗಿರ್ತದೆ. होली स्पिरिट हेल्प मी, ಪವಿತ್ರಾತ್ಮನೇ ಸಹಾಯ ಮಾಡು. होली स्पिरिट हेल्प मी। ಪವಿತ್ರಾತ್ಮನೇ आज ಸಹಾಯ प्रे ಮಾಡು. करने को मन नहीं आ रहा है, यीशु मसीह के नाम में आमीन। जाके ಇವತ್ತು सो। ಪ್ರಾರ್ಥನೆ ಮಾಡಕ್ ಪಾಠ ಮನಸ್ಸು ಅಂತ ಬರ್ತಾ ಇಲ್ಲ, ಉಠಾಯಿ. ದೇವ್ರೆ ನನಗೆ ಸಹಾಯ ಮಾಡಿ ಅಂತ ಹೇಳಿ ಹೋಗಿ ಮಲ್ಕೊಳ್ರಿ, ಪಟ್ಟಂತ ಎಬ್ಬಿಸ್ತಾರೆ ನಿಮ್ಮನ್ನ. यीशु मसीह का नाम। ಆಮೆನ್. आपको भी एक टाइमिंग्स रहना, ನಿಮ್ಗೂ ಒಂದ್ ಟೈಮಿಂಗ್ ಇರ್ಬೇಕು. मैं भी एक टाइम फिक्स किया हूँ, ನಾನು ಕೂಡ ಪ್ರಾರ್ಥನೆ जस्ट ಟೈಮ್ ಮಾಡಿದ್ದೀನಿ. बैठने का, बाद में एंड वो करेगा। ಹೋಗಿ ಕುತ್ಕೊಳಕ್ ಅಷ್ಟೇನೆ. आपका ಆರಂಭ prayer ನಾನ್ time ಮಾಡ್ತೀನಿ, एक ಅಂತ್ಯ ಅವ್ರು स्टार्ट ಮಾಡಿರ್ತಾರೆ. करो, आप बैठो, 10 मिनट्स भी हो 10 आवर्स भी हो, ನೀವ್ ಹೋಗಿ ಒಂದ್ आप ಸ್ಥಳದಲ್ಲಿ fix मत ಕುತ್ಕೊಳ್ರಿ, ನೀವ್ ಫಿಕ್ಸ್ वो ಮಾಡ್ಬೇಡ್ರಿ, फिक्स करेगा। ಅವ್ರು ಫಿಕ್ಸ್ ಮಾಡ್ತಾರೆ. बाद में जाते रहो, ಹೋಗ್ತಾ ಇರಿ, देखो कनेक्शन आते रहे। ಆ ನಂತರ ನಿಮಗೆ ಕನೆಕ್ಷನ್ ಆಗ್ತಾ ಲೈಫ್ ಇರ್ತದೆ. ತುಂಬಾ ಚೆನ್ನಾಗಿರುತ್ತೆ, ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಈ ಲೈಫ್ ಬಹುತ್ ಅಚ್ಚಾ है। ಅಪ್ಪ ನನಗೆ ದೇವ್ರು ಇಟ್ಟಿದ್ದನ್ನ ಸಿಕ್ಬಿಡ್ತಲ್ಲ, ಅದು ಸಂತೋಷ, ಯಾವುದೋ ಸಿಕ್ಬಿಡ್ತಲ್ಲ, ಯಾರ್ದೋ ಸಿಕ್ಬಿಡ್ತಲ್ಲ, ಆಮೇನ್, ಅವು ನಿಮಗಾಗಿಟ್ಟಿರ್ತಾರೆ, ಯೇಸುವಿನ ನಾಮದಲ್ಲಿ ಆಮೇನ್।